ಮೆಗಾ ಸುದ್ದಿಗೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಶಾಲೆಗೆ ಸೇರಿಸೋದು ಒಂದು ಪ್ರಮುಖ ಘಟ್ಟ. ನೀವೆಲ್ಲರೂ ಕೂಡ ಶಾಲೆಗೆ ಹೋಗಿರುವಂತಹ ದಿನಗಳನ್ನು ತಂದೆ ತಾಯಿಗಳು ಹೇಳ್ತಾ ಇದ್ರೆ ಕೆಲವ್ರಿಗೆ ನೆನಪಿರುತ್ತೆ ಮೊದಲ ದಿನದ ಶಾಲೆ ಹೋದಂತಹ ಅನುಭವ, ಕೆಲವ್ರಿಗೆ ನೆನಪಿರೋದಿಲ್ಲ. ಬಟ್ ಈ ಶಾಲೆಗೆ ಸೇರಿಸೋ ಸಂದರ್ಭದಲ್ಲಿ ಈಗಂತೂ ಜಿದ್ದಿಗೆ ಬಿದ್ದೋ ರೀತಿಯಾಗಿ ಪೈಪೋಟಿ ಇದೆ. ಈ ಹಿಂದೆ ಶಾಲೆ ಇದ್ರೆ ಸಾಕು ಅನ್ನುವಂತಹ ಪರಿಸ್ಥಿತಿ ಇತ್ತು. ಆದರೆ ಈಗ ಯಾವ ಶಾಲೆಗೆ ಸೇರಿಸೋದು, ಎಲ್ಲಿ ಫೀಸ್ ಜಾಸ್ತಿ ಇದೆ, ಅಥವಾ ಯಾವ ಶಾಲೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ, ಯಾವ ಶಾಲೆಗೆ ಹೋಗಿ ಹಗಲು ರಾತ್ರಿ ಕ್ಯೂ ನಿಂತ್ಕೊಂಡು ಅಪ್ಲಿಕೇಶನ್ ತಂದು ಆ ಶಾಲೆಗೆ ಸೇರಿಸೋಣ, ಪ್ರತಿಷ್ಠಿತ ಶಾಲೆಗಳು ಯಾವುದು ಅನ್ನುವಂತಹ ಜಿದ್ದಿಗೆ ಬಿದ್ದೋ ರೀತಿಯಾಗಿ ಆಗಿದ್ದಾರೆ. ಅದರ ಜೊತೆಗೆ ಈ ಹಿಂದಿನಿಂದಲೂ ಇದ್ದಂತಹ ಆರೋಪ ಏನಪ್ಪಾ ಅಂತಂದ್ರೆ ಸರಿಯಾದ ವಯಸ್ಸನ್ನ ಪ್ರಾಮಾಣೀಕರಿಸಿ ಕೊಡ್ತಾ ಇರಲಿಲ್ಲ ಅಂತ. ಈ ಹಿಂದೆಲ್ಲ ಏನ್ ಮಾಡ್ತಾ ಇದ್ರು, ಶಾಲೆಗೆ ಸೇರಿಸುವಾಗ ಕಿವಿ ಹಿಡಿತಾ ಇದ್ರು ಕೈಯಿಂದ, ಓಕೆ ವಯಸ್ಸು 5 ವರ್ಷ ತುಂಬಿದೆ ಸೇರಿಸ್ಕೋಬಹುದು ಅಂತೇಳಿ. ಎಷ್ಟೋ ಜನ ಹಂಗೆ ಸೇರ್ಕೊಂಡವ್ರೆ ಇದ್ದಾರೆ. ಈಗ ನಮ್ಮೆಲ್ಲ ಹಿರಿಯ ನಾಗರಿಕರೆಲ್ಲ ಬಹುತೇಕ ಅದೇ ರೀತಿಯಾಗಿ ಶಾಲೆಗೆ ಸೇರ್ಕೊಂಡವ್ರೆ. ಅದಾದ ನಂತರದಲ್ಲಿ ವಯಸ್ಸಿನ ಮಿತಿಯನ್ನ ತಂದ್ರು, 5 ವರ್ಷ ಆದ ನಂತರದಲ್ಲಿ 6 ವರ್ಷ ಕಂಪ್ಲೀಟ್ ಆಗಿರಬೇಕು ಅಂತ. ಬಟ್ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಫೇಕ್ ಬರ್ತ್ ಸರ್ಟಿಫಿಕೇಟ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಇದು ಅನೇಕರಿಗೆ ಎಕ್ಸ್ಪೀರಿಯನ್ಸ್ ಇರಬಹುದು. ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಇರುವಂತಹ ಡೇಟ್ ಆಫ್ ಬರ್ತ್ ಬೇರೆ ಇರುತ್ತೆ, ಬಟ್ ಆಕ್ಚುಯಲ್ ಡೇಟ್ ಆಫ್ ಬರ್ತ್ ಬೇರೆ ಇರುತ್ತೆ. ಸೊ ಬರ್ತ್ ಸರ್ಟಿಫಿಕೇಟ್ ಪ್ರಕಾರ ಯಾರು ವಿಶ್ ಮಾಡಿದ್ರೆ ಅದು ಸ್ಕೂಲ್ಗೆ ಅಂತ ಕೊಟ್ಟಿದ್ದು, ನನ್ನ ಬರ್ಡೇ ಡೇಟ್ ಬೇರೆ ಇದೆ ಅಂತ ಅನ್ನೋದನ್ನ ಕೇಳ್ತಾ ಇದ್ದೀವಿ. ಆದರೆ ಇದನ್ನ ಅಷ್ಟು ಲೈಟರ್ ವೇ ಅಲ್ಲಿ ತೆಗೆದುಕೊಳ್ಳೋದಕ್ಕಾಗತ್ತಾ? ಶೈಕ್ಷಣಿಕವಾಗಿ ಒಂದು ಬುದ್ಧಿಮತ್ತೆ ಯಾವ ಹಂತಕ್ಕೆ ಇಲ್ಲಿ ಡೆವಲಪ್ ಆಗುತ್ತೋ ಅದನ್ನ ನೋಡಿನೇ ಶಿಕ್ಷಣ ತಜ್ಞರು ಈ ವಯಸ್ಸಿನ ಮಿತಿಯನ್ನ ಕೊಟ್ಟಿರ್ತಾರೆ. ಬಟ್ ಆದ್ರೆ ಈಗ ಫೇಕ್ ಡೇಟ್ ಆಫ್ ಬರ್ತ್ ಅಂದ್ರೆ ಸರ್ಟಿಫಿಕೇಟ್ ಕೊಡೋದು ಒಂದು ದಂಧೆ ಆಗಿ ಬೆಳೆದು ಬಿಟ್ಟಿದೆ. ಶಿಕ್ಷಣ ಇಲಾಖೆಗೆ, ಅದರಲ್ಲೂ ಶಿಕ್ಷಣ ಇಲಾಖೆ ಅನ್ನೋದಕ್ಕಿಂತ ಶಾಲೆಯ ಆಡಳಿತ ಮಂಡಳಿಯವರಿಗೆ ಇದೊಂದು ದೊಡ್ಡ ತಲೆನೋವಾಗಿದೆ. ಸೊ ಫೇಕ್ ಬರ್ತ್ ಸರ್ಟಿಫಿಕೇಟ್ ಇಷ್ಟು ಈಸಿಯಾಗಿ ಹೆಂಗ್ ಸಿಗ್ತಾ ಇದೆ? ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರಾ? ಈಗ ಕಂಪ್ಲೀಟ್ ಆಗಿ ಕಠಿಣ ರೂಲ್ಸ್ ತಂದಿದ್ದಾರೆ, ಆದ್ರೂ ಎಗ್ಗಿಲ್ಲದೆ ನಡೀತಾ ಇದೆ. ಸಮಸ್ಯೆಗಳೇನಾಗುತ್ತೆ? ಉನ್ನತ ವ್ಯಾಸಂಗಕ್ಕೆ ಹೋದ ಸಂದರ್ಭದಲ್ಲಿ ಏನೆಲ್ಲ ಸವಾಲುಗಳನ್ನ ಎದುರಿಸಬೇಕಾಗತ್ತೆ? ಅನೇಕ ಆಯಾಮಗಳಿದೆ. ನೀವು ಅವಸರಕ್ಕೆ ಬಿದ್ದು ಡೇಟ್ ಆಫ್ ಬರ್ತ್ ಅನ್ನ ಬದಲಿಸಿ ಮಗುವಿನಿಗೆ ಎಜುಕೇಶನ್ ಅಂದ್ರೆ ನೀವು ಅಡ್ಮಿಷನ್ ಕೊಡಿಸಿದ್ರೆ ಆಗುವಂತಹ ಪರಿಣಾಮಗಳನ್ನ ಇವತ್ತಿನ ಈ ಚರ್ಚೆಯ ಬಹುಮುಖ್ಯವಾಗಿ ನಿಮ್ಮ ಮುಂದೆ ಇಡೋದಕ್ಕೆ ನಾವು ಹೊರಟಿದ್ದೀವಿ. ಇದೇ ಹೊತ್ತಿನ ವಿಶೇಷ. ಸ್ಕೂಲ್ ಮಕ್ಕಳಿಗಾಗಿ ಅಡ್ಡದಾರಿ, ಬಿಬಿಎಂಪಿಯಲ್ಲಿ ಫೇಕ್ ಬರ್ತ್ ಸರ್ಟಿಫಿಕೇಟ್. ಶಾಲಾ ದಾಖಲಾತಿಗೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇದೀಗ ಫೇಕ್ ಬರ್ತ್ ಸರ್ಟಿಫಿಕೇಟ್ಗಳು ಎಗ್ಗಿಲ್ಲದೆ ಸಿಗ್ತಾ ಇದೆ ಕೂಡ. ಸರ್ಕಾರಿ ಕಚೇರಿಯಲ್ಲೇ ನಕಲಿ ಜನನ ಪ್ರಮಾಣ ಪತ್ರ ರೆಡಿ ಆಗ್ತಾ ಇದೆಯಾ? ನಕಲಿ ಜನ್ಮ ದಾಖಲೆ ಬಿಬಿಎಂಪಿ ಕಚೇರಿಯಲ್ಲಿ ಹಂಚಿಕೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಜನ್ಮ ದಾಖಲೆಯ ಅಕ್ರಮ ತಡೆಯುವಂತೆ ಸರ್ಕಾರಕ್ಕೆ ಆಗ್ರಹ ವ್ಯಕ್ತಪಡಿಸಲಾಗ್ತಾ ಇದೆ. ನಕಲಿ ದಾಖಲೆ ಕುರಿತಾಗಿ ಖಾಸಗಿ ಶಾಲೆಗಳ ಒಕ್ಕೂಟಗಳು ಕಿಡಿಕಾರ್ತಾ ಇದ್ದಾರೆ. ಮಕ್ಕಳನ್ನ ಶಾಲೆಗೆ ದಾಖಲಿಸೋದಕ್ಕೆ ಫೇಕ್ ಬರ್ತ್ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ ಅನ್ನೋ ಆರೋಪ ವ್ಯಕ್ತವಾಗ್ತಾ ಇದೆ. ಬಿಬಿಎಂಪಿ ಅಧಿಕಾರಿಗಳಿಂದ ನಕಲಿ ಬರ್ತ್ ಸರ್ಟಿಫಿಕೇಟ್ ಸೃಷ್ಟಿ ಆಗ್ತಾ ಇದೆಯಾ? ಹಾಗಾದ್ರೆ ಬಿಬಿಎಂಪಿ ಆಯುಕ್ತರಿಗೆ ಖಾಸಗಿ ಶಾಲೆಗಳ ಒಕ್ಕೂಟ ಪತ್ರವನ್ನು ಕೂಡ ಬರೆದಿದೆ. ನಕಲಿ ಜನನ ಪ್ರಮಾಣ ಪತ್ರ ಅಷ್ಟು ಈಸಿಯಾಗಿ ಸಿಕ್ಕಿಬಿಡುತ್ತಾ? ಸೊ ಸಿಕ್ಕರು ಹೇಗೆ ಸಿಗುತ್ತೆ? ಇದರಲ್ಲಿ ಅಧಿಕಾರಿಗಳ ಶಾಮೀಲಾತಿ ಇಲ್ಲದೇನೆ ಸಿಕ್ಕಿಬಿಡುತ್ತಾ? ಹಾಗಾದ್ರೆ ಇದಕ್ಕೆ ಯಾರು ಹೊಣೆ? ನೋಡಿ, ಸರ್ಕಾರನೇ ರೂಲ್ಸ್ ಮಾಡಿರೋದು. ಈ ಸರ್ಕಾರಿ ಅಧಿಕಾರಿಗಳೇ ಈ ಫೇಕ್ ಬರ್ತ್ ಸರ್ಟಿಫಿಕೇಟ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ ಕೊಡುವಂತಹ ನಿಟ್ಟಿನಲ್ಲಿ ಅಂತಂದ್ರೆ ಯಾರನ್ನ ಕೇಳೋದು? ಬೇಲಿನೇ ಎದ್ದು ಹೊಲ ಮೇಯ್ದಂತೆ ಪರಿಸ್ಥಿತಿ. ಇನ್ನು ಸರ್ಕಾರಗಳು ಕೂಡ ಪದೇ ನಕಲಿ ಜನನ ಪ್ರಮಾಣ ಪತ್ರದ ವಿಚಾರನ ಬದಿಗಿಟ್ರೆ ಏಜ್ ಫ್ಯಾಕ್ಟರ್ನ ಬದಲಾಯಿಸೋದು ಕೂಡ ಒಂದು ದೊಡ್ಡ ತಲೆನೋವಾಗ್ಬಿಟ್ಟಿದೆ ಅನ್ನುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು 1 ತಿಂಗಳಿರುತ್ತೆ, 15 ದಿನ ಇರುತ್ತೆ ಏಜ್ ಕ್ರಾಸ್ ಆಗೋದಕ್ಕೆ, ಬಟ್ ಅವರಿಗೆ ಅಡ್ಮಿಷನ್ ಸಿಗೋದಿಲ್ಲ. ಸೊ ಈ ಒಂದು ಕಠಿಣ ರೂಲ್ಸ್ ಅನ್ನು ಸ್ವಲ್ಪ ಲಿಬರಲ್ ಮಾಡಿದ್ರೆ 1 ತಿಂಗಳು 2 ತಿಂಗಳು ಅಂತ ಅವಾಗ ಏನಾದರೂ ಒಂಚೂರು ಬದಲಾವಣೆ ಆಗುತ್ತಾ ಅನ್ನೋದು ಇಲ್ಲಿ ನಿರ್ಧಾರ ಆಗುತ್ತೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಯಾನ್ಸ್ ಅಧ್ಯಕ್ಷರಾದಂತಹ ಶಶಿಕುಮಾರ್ ಮಾತನಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಕೇಳ್ಕೊಂಡು ಬರೋಣ, ನಂತರದಲ್ಲಿ ಚರ್ಚೆ ಆರಂಭ ಆಗುತ್ತೆ. ಕಡ್ಡಾಯಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಪಾಲಕ ಪೋಷಕರು ನಕಲು ಪ್ರಮಾಣ ಪತ್ರವನ್ನ ಮಾಡಿಸ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದಾವೆ. ಆನ್ಲೈನ್ ಪ್ರಕ್ರಿಯೆ ಆಗಿದೆ. ಯಾವುದೇ ದಾಖಲಾತಿ ಇಲ್ಲದೆ ನೇರವಾಗಿ ಆನ್ಲೈನ್ ನಲ್ಲಿ ಒಂದಷ್ಟು
ತಿಂಗಳು ಬದಲಾವಣೆಗಳನ್ನ ಮಾಡಿ ತರ್ತಕ್ಕಂಥದ್ದು ಕೂಡ ಅಲ್ಲೊಂದು ಇಲ್ಲೊಂದು ಕೇಳಿ ಬರ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಇಲಾಖೆಗಳ ಮಧ್ಯ ಸಮನ್ವಯ ಚಿಂತನೆ ಇಲ್ಲದೆ ಇರತಕ್ಕಂಥದ್ದು, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಯಾವುದೇ ಒಂದು ಪ್ರಕರಣಗಳು ಈ ಡೇಟ್ ಬದಲಾಯಿಸಬೇಕು ಅಂತ ಬಂದ್ರೆ ಅಥವಾ ಅದನ್ನ ಮಾಡಲ್ಲ, ಆದ್ರೆ ಅವರು ಯಾವುದೇ ದಾಖಲೆ ಕೊಡದೆ ಇನ್ನೊಂದು ನಕಲಿ ಪ್ರಮಾಣ ಪತ್ರವನ್ನ ಸೃಷ್ಟಿಸ್ಕೊಂಡ್ ಬರ್ತಾ ಇದ್ದಾರೆ. ಆಗ ಹಳೆಯದು ಒಂದು ದಾಖಲೆ ಇರುತ್ತೆ, ಇನ್ನೊಂದು ನಂಬರ್ ಅಲ್ಲಿ ಇನ್ನೊಂದು ಹೊಸ ದಾಖಲೆ ಸೃಷ್ಟಿ ಆಗುತ್ತೆ. ಆಗ ಎರಡೆರಡು ಮಕ್ಕಳ ಒಂದು ದಾಖಲಾತಿ ಸಂಖ್ಯೆ ಇರುತ್ತೆ, ಆದ್ರೆ ಡೇಟ್ ಆಫ್ ಬರ್ತ್ ಮಾತ್ರ ಬದಲಾಗಿರುತ್ತೆ. ಹೀಗಾಗಿ ಇವೆಲ್ಲವೂ ಕೂಡ ತೊಂದರೆಗೆ ಒಳಪಡುತ್ತೆ. ಇದರಿಂದ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಟ್ಟಂಗಾಗುತ್ತೆ. ಹಾಗಾಗಿ ಬಿಬಿಎಂಪಿ ತಾನು ಕೊಡ್ತಕ್ಕಂತ ದಾಖಲಾತಿ ಪ್ರಮಾಣ ಪತ್ರ ಯಾವುದೇ ರಾಜಿ ಇಲ್ಲದೆ ಯಾವುದೇ ನಕಲು ದಾಖಲಾತಿ ಪತ್ರಗಳನ್ನ ಈಗ ಬಂದು ಕೇಳಿದ್ರೆ 3 ವರ್ಷ ಆಗಿರುತ್ತೆ ಮಕ್ಕಳಿಗೆ, 2 ವರ್ಷ ಆಗಿರುತ್ತೆ, 5 ವರ್ಷ ಆಗಿರುತ್ತೆ, ಈ ಹಂತದಲ್ಲಿ ಬಂದು ಕೇಳಿದ್ರೆ ಖಂಡಿತವಾಗ್ಲೂ ಅದನ್ನ ಪ್ರಶ್ನೆ ಮಾಡೋದ್ರ ಮುಖಾಂತರ ಅದಕ್ಕೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆ ಆರಂಭಿಸ್ತಾ ಇದ್ದೀವಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಶಿಕ್ಷಣ ತಜ್ಞರು ಚಿಂತಕರು ಆದಂತಹ ಎಂ ಕೆ ಕೃಷ್ಣ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅದರ ಜೊತೆಗೆ ರಂಗಲಕ್ಷ್ಮಿ ಪ್ರಾಚಾರ್ಯರು, ಬಸವೇಶ್ವರ ವಿದ್ಯಾಸಂಸ್ಥೆ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಗಾಯತ್ರಿ ದೇವಿ ಇದ್ದಾರೆ, ಶಿಕ್ಷಕರು, ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮುನಿಯಪ್ಪ ಇದ್ದಾರೆ, ಉಪಾಧ್ಯಕ್ಷರು, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಂಘ, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮೊದಲನೇದಾಗಿ ಕೃಷ್ಣ ಸರ್ ಇಂದಾನೆ ಆರಂಭ ಮಾಡ್ತೀನಿ. ನಿಜಕ್ಕೂ ಫೇಕ್ ಬರ್ತ್ ಸರ್ಟಿಫಿಕೇಟ್ ಈ ಹಿಂದೆ ನಮ್ಗೆ ಗೊತ್ತಿಲ್ಲ, ನೀವು ಹೇಗೆ ಶಾಲೆಗೆ ಸೇರಿಸಿದ್ರಿ, ನಿಮ್ಮ ಒಂದು ಜನನ ಪ್ರಮಾಣ ಹೇಗೆ ದಾಖಲಿಸಿದ್ರು ಅಂತ. ಬಟ್ ಆಗ ಅಂಗನವಾಡಿಗಳಿತ್ತು, ಸೊ ಅಲ್ಲಿ ದಾಖಲು ಮಾಡ್ಕೊಳ್ತಾ ಇದ್ರು. ಒಂದು ಜನನ ಅನ್ನೋದು ಒಂದು ಸರ್ಟಿಫಿಕೇಟ್ ಈಸಿಯಾಗಿ ಸಿಗ್ತಾ ಇತ್ತು. ಬಟ್ ಈಗ ತುಂಬ ಸ್ಟ್ರಿಕ್ಟ್ ಮಾಡಿದ್ರು 2 ಸರ್ಟಿಫಿಕೇಟ್ ಇಟ್ಕೊಂಡಿರ್ತಾರೆ. ಇದನ್ನ ಉದ್ಯೋಗ ಅವಕಾಶ ಪಡೆಯುವಂತಹ ಸಂದರ್ಭದಲ್ಲೂ ಫೇಕ್ ಮಾಡೋದನ್ನ ನಾವು ನೋಡ್ತೀವಿ. ಎಷ್ಟೋ ಜನ ಇದೇ ಕಾರಣಕ್ಕೆ ಕೆಲಸ ಕಳ್ಕೊಂಡಿದ್ದಾರೆ. ಅಷ್ಟೇ ಯಾಕೆ, ರಾಜಕಾರಣಿಗಳು ಕೂಡ ತಮ್ಮ ಅಧಿಕಾರ ಕಳ್ಕೊಂಡಿರೋದು ಕೂಡ ಉಂಟು ಫೇಕ್ ಬರ್ತ್ ಸರ್ಟಿಫಿಕೇಟ್ ಕೊಟ್ಟಿರೋದಕ್ಕೆ. ಏನು ಹೇಳ್ತೀರಿ ಸರ್ ಮೊದಲನೇದಾಗಿ? ಇವತ್ತಿನ ಕಾರ್ಯಕ್ರಮ ಶುರು ಮಾಡಿದಾಗ ನಾವು ಹಿರಿಯ ನಾಗರಿಕರು ಅಂತ ಹೇಳ್ಬಿಟ್ಟು ಅವ್ರಿಗೂ ಈ ಥರ ಗೊಂದಲ ಇರ್ಬೋದು ಅಂತ ಹೇಳಿದ್ರಿ. ಆಮೇಲೆ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಅಡ್ಡದಾರಿ ಅಂತ ಏನೋ ಥೀಮ್ ಕೊಟ್ಟಿದ್ದೀರಾ. ಹೌದು, ಅಡ್ಡದಾರಿ ಅನ್ನೋದನ್ನು ನಾನು ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಒಂದು ಶಾರ್ಟ್ ಕಟ್ ಅಂತ ಹೇಳ್ಬೋದು. ಮೊಟ್ಟ ಮೊದಲು ಸಂದೇಶ ಕೊಡಬೇಕು ಅಂದರೆ ಯಾರೇ ವೀಕ್ಷಕರಿರಲಿ, ಕಿರಿಯನಿಂದ ಯಾವನೇ ಹಿರಿಯ ಇರಲಿ, ಶಾರ್ಟ್ ಕಟ್ಸ್ ವಿಲ್ ಕಟ್ ಯು ಶಾರ್ಟ್ ಅಂತ ಹೇಳ್ತೀನಿ. ಮೊಟ್ಟ ಮೊದಲು ಅಡ್ಡದಾರಿ ಯಾವನೇ ಇರಲಿ, ಸಿರಿವಂತ ಇರಲಿ, ಪೆದ್ದನೇ ಇರಲಿ, ಯಾವನಿದ್ರು ಯಾವತ್ತಿದ್ರೂ ಅದು ತಬ್ಲಿನೇ, ಅದು ನಮ್ಮನ್ನು ಬೆಂದತ್ತಿದ್ದ ಬೇತಾಳ ಥರ ಬಿಡಲ್ಲ ಅಂತ ಮೊಟ್ಟ ಮೊದಲು. ಎರಡನೇದು, ಇವಾಗ ಹಿರಿಯ ನಾಗರಿಕ ಅಂತ ಹೇಳಿ ನಂದೇ ಒಬ್ಬ, ನಾನು ಹುಟ್ಟಿದ್ದು ಮನೆಯಲ್ಲಿ ಹುಟ್ಟಿದಾಗ ಯಾವ ರೆಕಾರ್ಡು, ರಿಜಿಸ್ಟ್ರಾ, ಅಟೆಂಡೆನ್ಸಾ ಏನೋ. ನಮ್ಮಮ್ಮ ಒಂದು ಸ್ಟೇಜಲ್ಲಿ ಕೇಳಿದಾಗ ನನ್ನ ಡೇಟ್ ಆಫ್ ಬರ್ತು ಅಂದರೆ ಹೋಗ್ಬಿಟ್ಟು ಆ ಮಿಡ್ ವೈಫ್ ಅಂತ ಕೇಳ್ಕೊಂಬ ಅಂತ ಹೇಳಿದರು ಅವರು. ಮಿಡ್ ವೈಫ್ ಅಂತ ನಾನೆಲ್ಲಿ ಹುಡ್ಕೊಂಬರಲಿ. ಸೊ ಆಗಿನ ಕಾಲದಲ್ಲಿ ಬಿಫೋರ್ 1960 ಏನಿದ್ರು ಮನೇಲಿ ಆ ಜಾತಕಗಳು ಬರೆದಿದ್ರೆ ಆ ಜಾತಕನೇ ಬೇಸ್ ಮಾಡಿಕೊಂಡು ಸ್ಕೂಲ್ಗೀಲ್ ಕೊಡ್ತು ಅಂದರೆ ಆಗಿನ ಕಾಲಕ್ಕೆ SSLCಲಿ ಕ್ಯುಮ್ಯುಲೇಟಿವ್ ರೆಕಾರ್ಡ್ ಅಂತ ಕೊಡೋರು. ನಮ್ಮ ಕ್ಲಾಸ್ ಟೀಚರು ಯಾರೋ ಒಬ್ರು ಇರ್ತಾರಲ್ಲ, ಆ ಕ್ಲಾಸ್ ಟೀಚರು ಫಾದರ್ಸ್ ನೇಮು ಅವರೇ ಬರೆಯೋದು, ಮದರ್ಸ್ ನೇಮು ಅವರೇ ಬರೆಯೋದು, ಡೇಟ್ ಆಫ್ ಬರೆಯೋ ಅದು ಒಂದು ಬರೆದು ಬಿಟ್ರೆ ಅದೇ ಬೇಸ್ ಅಷ್ಟೇ. ಬರ್ತ್ ಸರ್ಟಿಫಿಕೇಟ್ ಶುರು ಆಗದೆ. ಹೌದು, ಆ ಕ್ಯುಮ್ಯುಲೇಟಿವ್ ರೆಕಾರ್ಡ್ ಇಂದ ನನಗೆ ಬರ್ತ್ ಸರ್ಟಿಫಿಕೇಟ್ ಇಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಾಯ್ತು. ಇವತ್ತವರೆಗೂ ನನಗೆ ಬರ್ತ್ ಸರ್ಟಿಫಿಕೇಟ್ ಅಂದರೆ ನನಗೆ ಯಾವ ಸಂಸ್ಥೆಯಲ್ಲೂ ನನಗೆ ಸಿಗಲ್ಲ. ಅಂದರೆ ಆಗಿನ ಕಾಲದಲ್ಲಿ ಒಬ್ಬ ಹಳ್ಳಿಲಿ ಯಾರಾದರೂ ಒಬ್ಬ ರೈಟರ್ ಆಗಲಿ, ಅಥವಾ ಒಂದು ದೇವಸ್ಥಾನದ ಅರ್ಚಕ ಇರಲಿ, ಅಥವಾ ಏನಾದ್ರು ಚರ್ಚಲ್ಲಿ ಏನಾದ್ರು ಪಾದ್ರಿ ಇರಲಿ, ಅದು ಒಂದು ಕೊಟ್ಟರೆ ಒಂದು ಬೇಸ್ ಅಂತ ಇತ್ತು. ಆ ಥರ ಫೇಕ್ ಎಲ್ಲ ಕೊಡ್ತಾ ಇರೋದು ಅಪರೂಪ ಇತ್ತು ಅಷ್ಟೇ. ಸೊ ಹಾಗಾದ್ರಿಂದ ಈ ಫೇಕ್ ಅನ್ನೋದು ಇವತ್ತೇನು ಹೊಸದಲ್ಲ, ಹಿಂದಿನಿಂದನೂ ಇದೆ ಮೊಟ್ಟ ಮೊದಲು. ಎರಡನೇದು, ನಾವಿಲ್ಲಿ ತಿಳ್ಕೋಬೇಕು ಫೇಕ್ ಅನ್ನೋದು ಯಾತಕ್ಕೆ ಬರುತ್ತೆ ಅನ್ನೋದನ್ನು ಮೂಲ ಕಾರಣ ತಿಳ್ಕೊಂಡ್ರೆ ಒಬ್ಬೊಬ್ಬರ ಮಾತಾಡಿ ಆಮೇಲೆ ನಾನು ಮಾತಾಡ್ತೀನಿ. ನಾನು ಮುನಿಯಪ್ಪ ಅವ್ರನ್ನ ನಾನು ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ. ಓಕೆ, ಫೈನ್. ಎಸ್, ರಂಗಲಕ್ಷ್ಮಿ ಮೇಡಮ್, ಏನೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಈ ಥರ ಫೇಕ್ ಬರ್ತ್ ಸರ್ಟಿಫಿಕೇಟ್ ಕೊಟ್ಟು ಅಡ್ಮಿಷನ್ ಮಾಡಿಕೊಂಡು?
ಮುಂಚೆದು ಕತೆ ಬೇರೆ. ಯಾಕಂತಂದ್ರೆ ಅವಾಗಿನ ಸಿಚುವೇಶನ್ ಹಂಗಿತ್ತು, ದಾಖಲಾತಿಗಳನ್ನ ದಾಖಲು ಮಾಡೋದಕ್ಕೆ ಬೇರೆ ವೇಸ್ ಇರಲಿಲ್ಲ. ಸರಿ ಆಯ್ತು, ಒಂದು ಎತ್ತರ ದಪ್ಪ ಇದ್ದಾರೆ ಅಂತಂದ್ರೆ ಆ ವಯಸ್ಸಿಗೆ ಓಕೆ, ಒಂದು 5 ವರ್ಷ ಕಳಿಸ್ಬಿಡೋಣ. ಸ್ವಲ್ಪ ಇನ್ನೂ ಜಾಸ್ತಿ ಬಲಾಢ್ಯವಾಗಿದ್ದಾರೆ ಅಂತ ಸ್ವಲ್ಪ ಬೇಗನೆ ಸ್ಕೂಲಿಗೆ ಸೇರಿಸ್ಬಿಡೋರು. 5 ವರ್ಷ ಆಗ್ತೋ ಬಿಡ್ತೋ ಬೇಗನೆ ಸೇರಿಸ್ಬಿಡೋರು, ಓದ್ಲಿ ಬೇಗ ಅನ್ನುವಂಥ ನಿಟ್ಟಲ್ಲಿ. ಬಟ್ ಈಗ ಹಾಗಲ್ಲ, ರೂಲ್ಸ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಬಟ್ ಇಷ್ಟೆಲ್ಲ ತಿಳಿದಂತಹ ಪೋಷಕರೇನೆ ಬರ್ತ್ ಸರ್ಟಿಫಿಕೇಟ್ ಚೇಂಜ್ ಮಾಡಿಸೋದಕ್ಕೆ ಅಂತ ಹೋಗ್ತಾರೆ, ಓನ್ಲಿ ಬಿಕಾಸ್ ಮಕ್ಕಳು ಇನ್ನೊಂದು ವರ್ಷ ಬೇಗ ಹೋಗ್ಬಿಡ್ಲಿ, ಇನ್ನೊಂದು ವರ್ಷ ಬೇಗ ಕಲ್ತು ಬಿಡ್ಲಿ, ಮುಂದಕ್ಕೆ ಹೋಗ್ಬಿಡ್ಲಿ ಅನ್ನುವಂಥ, ಅವನು ಹೈಯರ್ ಎಜುಕೇಷನ್ ಲೇಟ್ ಆಗಿಬಿಡುತ್ತೆ, ಈ ಥರದ್ದೆಲ್ಲ ಕಲ್ಪನೆ. ಏನು ಹೇಳ್ತೀರಿ? ಎಲ್ಲರಿಗೂ ನಮಸ್ಕಾರ. ಶಶಿಕುಮಾರ್ ಅವರು ಮುಂಚೆನೇ ಹೇಳಿದ್ರು, ನಾನು ಕ್ಯಾಂಪ್ಸ್ ಮೆಂಬರೇ. ಇವರು ಹೌದು, ಇದು ಮಾಡಿರೋದೆಲ್ಲ ತುಂಬ ಒಳ್ಳೆಯ ಇದಕ್ಕೇನೆ. ಆದರೆ ನೋಡಿ, ಮೇ 30ಕ್ಕೆ 6 ವರ್ಷ ತುಂಬಿರಬೇಕು ಅಂತಾರೆ. ಜೂನ್ 4ನೇ ತಾರೀಕು ಹುಟ್ಟಿರೋ ಮಗು, ಜುಲೈ 1ನೇ ತಾರೀಕು ಹುಟ್ಟಿರೋ ಮಗು, ಅವ್ರಿಗೆಲ್ಲನೂ ಬಿಕಾಸ್ ಆಫ್ 4 days ಅಥವಾ ಬಿಕಾಸ್ ಆಫ್ 1 month ಅವ್ರು ಮತ್ತೆ ಓದ್ಬೇಕಾ? ಆಮೇಲೆ ಏನಾಗುತ್ತೆ, ನೀವೇನೇ ಏಜ್ ಅಪ್ರೋಪ್ರಿಯೇಟ್ ಕ್ಲಾಸಸ್ ಎಲ್ಲ ಇದ್ರಲ್ಲಿ ಒಂದು ಇದಿದೆ, ಏನು ಅಂತಂದ್ರೆ ಕೊರೋನಾ ಟೈಮಲ್ಲಿ ಒಂದಷ್ಟು ಲಿಬರಲೈಸೇಷನ್ ಕೊಟ್ಬಿಟ್ರು. 4 years 10 months ಆದವ್ರು ಸೇರಿಸ್ಬಿಡ್ಬೋದು LKGಗೆ ಅಂದ್ರೆ 3 years 10 months ಆಗಿದ್ರು ಸೇರಿಸ್ಬೋದು, ಅಥವಾ 6 monthsಗೆ ಮುಂಚೆ ಇತ್ತು, ಆಮೇಲೆ 10 months ಮಾಡಿದ್ರು. ಸೊ ಈಗ ಆ ಮಕ್ಕಳೆಲ್ಲ LKG UKG ಓದ್ಕೊಂಡು ಬಂದಿರ್ತಾರೆ. ಈಗ 6 ತುಂಬಿಲ್ಲ ಅಥವಾ ಇನ್ನೊಂದು ತಿಂಗಳಿದೆ, 15 ದಿನ ಇದೆ ಅನ್ನೋ ಕಾರಣಕ್ಕೆ ಮತ್ತೊಂದು ವರ್ಷ ನೀನು UKG ಓದು ಅನ್ನೋದು ಕೂಡ ಎಷ್ಟು ಮಟ್ಟಿಗೆ ಸರಿ ಅಂತ ಕೆಲವು ಪೋಷಕರ ವಾದ. ಏನು ಹೇಳ್ತೀರಿ? ಈ ವರ್ಷಕ್ಕೆ 1ನೇ ಕ್ಲಾಸ್ಗೆ 5 ವರ್ಷ 9 ತಿಂಗಳು ನಡೆಯುತ್ತೆ. ಈ ವರ್ಷದ ಪ್ರಾಬ್ಲಮ್ ಇಲ್ಲ, ಮುಂದಿನ ವರ್ಷದಿಂದ ನಮಗೆ 6 ವರ್ಷ ಆಗಿರಬೇಕು, UKG 5 ವರ್ಷ ಆಗಿರಬೇಕು, LKG 4 ವರ್ಷ ಆಗಿರಬೇಕು, ಬೇಬಿ ನರ್ಸರಿ 3 ವರ್ಷ ಆಗಿರಬೇಕು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಒಂದಿನ 15 ದಿನ 1 ತಿಂಗಳು ಆ ವ್ಯತ್ಯಾಸಕ್ಕೆಲ್ಲ 1 ವರ್ಷ ನಾವು ಮಗುನ ಓದಿಸ್ಬೇಕು ಅಂತ ಪೋಷಕರದಿರುತ್ತೆ. ಪ್ಲಸ್ ಇನ್ನೊಂದು ಏನಂತಂದ್ರೆ, ಮುಂಚೆ 5 ವರ್ಷ 10 ತಿಂಗಳು ಅದು ಕರೆಕ್ಟ್ ಆಗಿತ್ತು, ನಡೀತಾ ಇತ್ತಲ್ಲ, ಅದು ಕರೆಕ್ಟ್ ಆಗಿತ್ತು, ಸರ್ಕಾರನೂ ಒಪ್ಕೊಂಡಿತ್ತು. ಸರ್ಕಾರ ಈ ಒಂದು ರೂಲ್ಸ್ ಮಾಡುವಾಗ ಈ ಕ್ಯಾಂಪ್ಸು, ಕುಸುಮ, ಬೇರೆ ಬೇರೆ ಆರ್ಗನೈಸೇಷನ್ಸ್ ಇರ್ತಲ್ಲ, ಅವ್ರದ್ದು ಒಂದು ಕೇಳಬೇಕಾಗಿತ್ತು, ಈ ಥರ ಮಾಡ್ತಾ ಇದೀವಿ ರೂಲ್ಸು, ಒಪ್ಪಿರ್ತೀರಾ ಅಂತ ಅಂದ್ಬಿಟ್ಟು. ಏನಕ್ಕೆ ಇವಾಗ ಎಲ್ಲರೂ ಫೇಕ್ ಮಾಡಿಸ್ತಾ ಇದ್ದಾರೆ ಅಂದರೆ, ನಿನ್ನೆ ನನಗೆ ಒಂದು ಸ್ಟೂಡೆಂಟ್ ಬಂದಿದ್ದು, ಜೂನ್ 4ನೇ ತಾರೀಕು ಹುಟ್ಟಿದೆ. ಜೂನ್ 4ನೇ ತಾರೀಕು ಹುಟ್ಟಿರೋ ಮಗುನ ನೀವು ಅದು LKGಗೆ ನಾವು ಹಾಕೊಳಕ್ಕಾಗಲ್ಲ, ನಾವು ಬೇಬಿ ನರ್ಸರಿಗೆ ಹಾಕಬೇಕು. ಆ ಬೇಬಿ ನರ್ಸರಿ 3 ವರ್ಷ ಇರುತ್ತೆ. ಇಲ್ಲ ಆಲ್ರೆಡಿ 4 ವರ್ಷದ ಮಗು ಮೇ 30ಕ್ಕೆ ಜೂನ್ 4 ಆಗುತ್ತೆ, ಮೇ 30 ಅಂದ್ರೆ 4 ವರ್ಷದ 4 ತಿಂಗಳಾಗಿರುತ್ತೆ, 4 ದಿನ ಆಗಿರುತ್ತೆ. ಸೊ ಈ ತರ ಪ್ರಾಬ್ಲಮ್ಸ್ ಎಲ್ಲ ಪೇರೆಂಟ್ಸ್ ಫೇಸ್ ಮಾಡ್ತಾ ಇದ್ದಾರೆ. ಪ್ಲಸ್ ಇವಾಗ ಹೊಸದೇನಂತಂದ್ರೆ, ಇವರು ಶಶಿ ಹೇಳ್ತಾ ಇದ್ರು, ಅವರು ಶಶಿ ಸರ್, ಇವಾಗ ಎಷ್ಟೊಂದು ಜನ ಹೇಳ್ತಾ ಇದ್ದಾರೆ, ಇಲ್ಲ ನಮ್ಮ ಮಗು ಹಳ್ಳಿಲಿ ಹುಟ್ಟು ಗೊತ್ತಿಲ್ಲ ಡೇಟು ಅಂತಾರೆ. ಹಳ್ಳಿಲೆಲ್ಲ ಆಸ್ಪತ್ರೆ ಇರುತ್ತಲ್ವಾ, ಇನ್ ಕೆಲವರು ನಾವಿಲ್ಲ ಬೇರೆ ರಾಜ್ಯದಲ್ಲಿ ಹುಟ್ಟಿದ್ದು ಡೇಟ್ ಆಫ್ ಬರ್ತ್ ಇಲ್ಲ ಅಂತ ಇದ್ದಾರೆ. ಸೊ ಈ ಒಂದು ಕಂಡೀಷನ್ ಮಾಡಿದಾರಲ್ಲ, ಒಂದು ನಿಯಮ ಮಾಡಿದಾರಲ್ಲ, 6 ವರ್ಷ ಸ್ವಲ್ಪ ಸಡಲ್ಸ್ಬೋದು, 5 ವರ್ಷ 11, 5 ವರ್ಷ 10 ತಿಂಗಳು ಸಡಲ್ಸ್ಬೋದು. ಈ ವರ್ಷಕ್ಕೆ 1ನೇ ಕ್ಲಾಸ್ ನೋ ಪ್ರಾಬ್ಲಮ್. ಸರ್ಕಾರ ಕೂಡ ಆ ನಿಟ್ಟಿನಲ್ಲಿ ಒಂದ್ ಸ್ವಲ್ಪ ಮುಂದೆ ಹೆಜ್ಜೆ ಇಡಬೇಕು. 1 ಅಥವಾ 2 ತಿಂಗಳು ಒಂದು ಲಿಬರಲೈಸೇಷನ್ ಕೊಟ್ರೆ ಪೋಷಕರು ಒಂಚೂರು ನಿರಾಳ ಆಗ್ತಾರೆ. ಮೇಡಮ್, ಕ್ಲಾಸ್ನಲ್ಲಿ ಓದೋ ಮಕ್ಕಳು ಎಲ್ಲರೂ ಬುದ್ಧಿಮತ್ತೆನೂ ಒಂದೇ ಥರ ಇರಲ್ಲ. ಸೊ ಎಲ್ಲಾರ್ಗೂ 6 ವರ್ಷ ತುಂಬಿದವ್ರನ್ನ ಸೇರಿಸ್ಕೊಂಡ್ರು, 1 ವರ್ಷ ದೊಡ್ಡವರಿದ್ರು, 1 ವರ್ಷ ಚಿಕ್ಕವರಿದ್ರು ಕೂಡ ಏಜ್ನ ಆಧರಿಸಿ ಬುದ್ಧಿಮತ್ತೆ ಇರೋದಿಲ್ಲ ಅನ್ನೋದನ್ನ ನಾವು ಗಮನಿಸಿದ್ವಿ. ಬಟ್ ಆದ್ರೂ ಏಜ್ ತುಂಬಾ ಇಂಪಾರ್ಟೆಂಟ್. ಈ ಏಜ್ಗೆ ಎಷ್ಟು ಬುದ್ಧಿಮತ್ತೆ ಅನ್ನೋದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿ ಶಿಕ್ಷಣ ತಜ್ಞರೆಲ್ಲರೂ ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ. ಇದು ಎಷ್ಟು ಇಂಪಾರ್ಟೆಂಟ್ ಇದನ್ನ ಪಾಲಿಸೋದು, ನೀವೇನು ಹೇಳ್ತೀರಿ ಮಕ್ಕಳ ಹಿತದೃಷ್ಟಿಯಿಂದ? ಮಕ್ಕಳಿಗೆ ಒಂದು ಹೆಚ್ಚು ವಯಸ್ಸಿನಲ್ಲಿ ಅವರು ಸೇರ್ಕೊಂಡ್ರೂ ಸಹ ಅದು ಅವರಿಗೆ ಲಾಭದಾಯಕವಾಗೇ ಇರುತ್ತೆ. ಯಾಕಂದ್ರೆ ಕೆಳಗಿನ ತರಗತಿಗಳಲ್ಲಿ 1-2 ತಿಂಗಳು ಕಮ್ಮಿ ಇದ್ರೆ ಬಹಳ ವ್ಯತ್ಯಾಸ ಉಂಟಾಗುತ್ತೆ. 1 ತಿಂಗಳು 2 ತಿಂಗಳಲ್ಲೂ ಅವರ ಗ್ರಹಣ ಶಕ್ತಿ ತುಂಬಾ ಚೇಂಜ್ ಆಗುತ್ತೆ. ಹೌದು, ಅವರು ಸ್ವಲ್ಪ ಹಿಂದುಳಿತಾರೆ. ಸೊ ಅವರು ಹೆಚ್ಚು ವಯಸ್ಸಿನಲ್ಲಿ ಸೇರ್ಕೊಂಡಷ್ಟು ಅವ್ರಿಗೆ ಲಾಭ ಆಗುತ್ತೆ. ಮೇಡಮ್, ಆವಾಗ ಇನ್ನೊಂದು ಸಮಸ್ಯೆ, ಉಳಿದ ಮಕ್ಕಳು ಹಿಂದೆ ಇರ್ತಾರೆ, ಈ 1 ವರ್ಷ ದೊಡ್ಡ ಮಗು ಎಲ್ಲದರಲ್ಲೂ ಮುಂದೆ ಇರುತ್ತೆ. ಸೊ ಆ ಡಿಫರೆನ್ಸ್ ಕ್ರಿಯೇಟ್ ಆಗಲ್ವಾ ಅಂತ ನನ್ನ ಅದು ಕ್ಲಾಸ್ ರೂಮ್ ಅಲ್ಲಿ, ತರಗತಿಯಲ್ಲಿ ಆ ವ್ಯತ್ಯಾಸ ಇದ್ದೇ ಇರುತ್ತೆ. ಎಲ್ಲಾ ಮಕ್ಕಳಿಗೂ ಒಂದೇ ವಯಸ್ಸಲ್ಲಿ ಇದ್ರೂ ಸಹ ಒಬ್ರೊಬ್ರು ಬುದ್ಧಿಮತ್ತೆ ಮತ್ತೆ ಗ್ರಹಣ ಶಕ್ತಿ ಬೇರೆ ಬೇರೆ ಇರೋದ್ರಿಂದ ವ್ಯತ್ಯಾಸ ಸದಾ ಇರುವಂತದ್ದು. ಸೊ ಹೆಚ್ಚಿನ 1-2 ತಿಂಗಳು 6 ತಿಂಗಳು ವ್ಯತ್ಯಾಸದಲ್ಲಿ ಮಕ್ಕಳು ಇದ್ರೂ ಸಹ, ಹೆಚ್ಚಿನ ವಯಸ್ಸಿನಲ್ಲಿ ಇದ್ದವರು ಸಹ ಅದು ಅವರಿಗೆ ಲಾಭದಾಯಕವಾಗಿ ಮುಗಿಯುತ್ತೆ. ಓಕೆ ಸರ್, ಮುನಿಯಪ್ಪ ಸರ್, ನೀವೇನು ಹೇಳ್ತೀರಿ ಈಗ ಸದ್ಯಕ್ಕೆ? ನಮಸ್ತೆ ಎಲ್ರಿಗೂ. ಹೇಳಿ ಸರ್. ಇಲ್ಲಿ ನಮ್ಮೊಬ್ಬರನ್ನು ಹೊರತುಪಡಿಸಿ
ಸಾರ ಹಾದಿಯಾಗಿ ಎಲ್ಲ ಬಹಳ ಹಿರಿಯ ನಾಗರಿಕರಿದ್ದಾರೆ. ಸೊ ಇಲ್ಲಿ ಏನಂದರೆ ಹಿಂದೆ ಸಾರು ಸ್ವಲ್ಪ ಹಳೆದನ್ನು ಮೆಲ್ಕು ಹಾಕಿದ್ರು, ಅದಕ್ಕೆ ಪೂರಕವಾಗಿ ನಾವು ಒಂದು 2 ಮಾತನ್ನು ಆಡಲಿಕ್ಕೆ ಇಷ್ಟಪಡ್ತೀವಿ. ಹಿಂದೆ ಯಾವುದೋ ಒಂದು ಎಂಥದ್ದು ಜಾತಕದ ಮೇಲೆ ಜನ್ಮ ದಿನಾಂಕ ನಿರ್ಧಾರ ಆಗ್ತಾ ಇತ್ತು ಅಂತ. ಅದು ಕೆಲವು ವಿದ್ಯಾವಂತರ ಮನೆಗಳಲ್ಲಿ ಮಾತ್ರ ಇರಲಿಲ್ಲ. ಅದು 80% ಆಗಿನ ಕಾಲದಲ್ಲಿ ಅಂತ ವಿದ್ಯೆಯಲ್ಲಿ ಅಷ್ಟೊಂದು ಮುಂದುವರೆದಿರಲಿಲ್ಲ. ಉದಾಹರಣೆಗೆ ನಮ್ಮ ಹಾದಿಯಾಗಿ ನಮ್ಮ ಆ ಸಮಯದಲ್ಲಿ ಅಂದರೆ 1965 ನಂತರ ಹುಟ್ಟಿದವರಲ್ಲ ನಾವುಗಳು. ಸೊ ಆಗ ಕೆಲವು ವರ್ಷಗಳು ನಮಗೆ ಗೊತ್ತಿದ್ದಂಗೆ ಈಗ ಅಲ್ಲಿನ ಶಿಕ್ಷಕರು ಬರ್ತಾಯಿದ್ರು, ಸರ್ಕಾರಿ ಶಾಲೆ ಶಿಕ್ಷಕರು ಬರ್ತಾಯಿದ್ರು. ಇವನಿಗೆ ಸೇರಿಸ್ತೀನಪ್ಪ ಶಾಲೆಗೆ, ಇವನಿಗೆ ಸೇರಿಸ್ತೀರ ಅಂದಾಗ ಆಗ ಶಿಕ್ಷಕರು ಏನು ಮಾಡೋರು, ಕಿವಿ ಹಿಡಿದು ನೋಡೋರು. ಈ ಕಿವಿನ ಮುಟ್ಕೊಂಡಾಗ ಕಿವಿ ಅದನ್ನು ಮುಟ್ತು ಅಂದರೆ ಸೊ ಅವನು ಶಾಲೆಗೆ ಎಲಿಜಿಬಲ್ ಇದ್ದಾನೆ, 1ನೇ ಕ್ಲಾಸ್ಗೆ ಅವನ್ನ ದಾಖಲು ಮಾಡ್ಕೋಬಹುದು ಅಂತ ಇತ್ತು. ತದನಂತರ ಸರ್ಕಾರ ಅಧಿಕೃತವಾದಂಥ ಒಂದು ಡೇಟ್, ಅವ್ರ ವಯಸ್ಸು 6 ವರ್ಷ 5 ವರ್ಷ ಆಗಿದೆ ಅಂದ್ರೂ ಇದನ್ನ ಅವಾಗ ಪರೀಕ್ಷೆ ಮಾಡ್ತಾ ಇದ್ರು. ಸೊ ಕಿವಿ ಹಿಡಿದು ನೋಡಿ ಓಕೆ ಸುಳ್ಳು ಹೇಳ್ತಿದಾರ ಇಲ್ವಾ ಅಂತ ಆ ಮೂಲಕ ಕಂಡುಹಿಡಿತಿತ್ತು. ಹಾಗೇನು ಹೇಳೋರು, ಏನಮ್ಮ ಯಾವ ತಿಂಗಳಲ್ಲಿ ಹುಟ್ಟಿರ್ಬೋದು ನಿಮ್ಮ ಮಗು, ಸ್ವಾಮಿ ಈ ರೀತಿಯಲ್ಲಿ ಯುಗಾದಿಗೆ 1 ತಿಂಗಳು ಮೊದಲು ಅಥವಾ ಇನ್ನೊಂದು ಯಾವುದೋ ಒಂದು ಹಬ್ಬಗಳು ಅಥವಾ ಹರಿದಿನಗಳನ್ನ ಜ್ಞಾಪಕ ಇಟ್ಕೊಂಡು ಅವ್ರು ಹೇಳ್ತಾ ಇದ್ರು. ಆಮೇಲೆ ಆ ಒಂದು ಜನ್ಮ ದಿನಾಂಕನ ಆಗಿನ ಶಿಕ್ಷಕರು ಬರ್ಕೊಳ್ತಾ ಇದ್ರು. ಇದನ್ನ ಕೆಲವು ವರ್ಷಗಳು ಹಾಗೆ ನಡ್ಕೊಂಡ್ಬಂತು. ತದನಂತರ 1986ರಲ್ಲಿ ಒಂದು ಅಧಿಕೃತವಾಗಿ ಸರ್ಕಾರ ಯಾವ್ಯಾವ ತರಗತಿಗೆ ಯಾವ್ಯಾವ ಕ್ಲಾಸ್ ಇರಬೇಕು ಅಂತ ಒಂದು ಮಾಡುತ್ತೆ. ಆಗ 1ನೇ ಕ್ಲಾಸ್ಗೆ 5 ವರ್ಷ 5 ತಿಂಗಳಿಂದ ಹಿಡಿದು 6 ವರ್ಷದ 5 ತಿಂಗಳವರೆಗೂ 1ನೇ ಕ್ಲಾಸ್ಗೆ ಅವ್ನು ದಾಖಲಾಗ್ಬೋದು ಅಂತ ಬರುತ್ತೆ. ಕಳೆದ ಅದು ಹೇಗೆ ಬರುತ್ತೆ ಅಂದರೆ 2022ವರೆಗೂ ಆ ಆದೇಶ ಇರುತ್ತೆ. ತದನಂತರ ಅವಾಗ ಒಂದು ಆದೇಶ ಮಾಡುತ್ತೆ, ಸರ್ಕಾರದಲ್ಲಿ ಅಧಿಕೃತ ಆದೇಶ ಹೊರಡಿಸುತ್ತೆ. ಯಾಕೆ ಅದನ್ನು ಓಡಿಸ್ತಿತ್ತು ಅಂದರೆ, ಈಗ ಫೇಕ್ ಅಂತಿಗೆ ಅಂತ ತಾವು ಕರಿತಾ ಇದ್ರಿ, ಇವು ಶುರುವಾಗಿದ್ದೇ ಕೆಲವು ಶಾಲೆಗಳು ಹೇಗೆ ಅಂದರೆ, ಈ ನಮ್ಮಲ್ಲಿ ಬಜೆಟ್ ಶಾಲೆಗಳು ಅಂತ ನಾವು ಒಂದು ಮಾಡಿದ್ದೀವಿ. ಈ ಕಾರ್ಪೊರೇಟ್ ಶಾಲೆಗಳಲ್ಲೇ ಓದಿಸ್ಬೇಕು ಅನ್ನೋ ಕೆಲವು ದುರಾಲೋಚನೆಗಿಂತಲೂ ಕೆಲವು ಪೋಷಕರಲ್ಲಿ ಅಂದರೆ ಹಣವಂತರು ಅಲ್ಲಿ ಅದು ಅವಾಗೇನು ಮಾಡುತ್ತೆ, ಅವರು ಸ್ಟ್ರಿಕ್ಟಾಗಿ ಸರ್ಕಾರ ಇದೇ ಹೇಳಿದೆ, ನಾವು ಸೇರಿಸ್ಕೊಳ್ಳೋದಿಲ್ಲ, ಮ್ಯಾನೇಜ್ಮೆಂಟ್ ಒಪ್ಪೋದಿಲ್ಲ, ಅಲ್ಲಿನ ಪ್ರಾಚಾರ್ಯರು ಏನೋ ಒಂದು ಹೇಳ್ತಾರೆ. ಅದಕ್ಕೆ ಏನಾಗಿರಬೇಕು ಡೇಟ್ ಹೇಳಿ ಅಂದಾಗ ಇವರು ನಿಜವಾದಂಥ ಹುಟ್ಟಿದ ದಿನಾಂಕನ ಬದಲಾವಣೆ ಮಾಡಲಿಕ್ಕೆ ನಾನಾ ಥರದ ಕಸರತ್ತುಗಳನ್ನ ಮಾಡಿ ಕೆಲವರು ಟಫ್ ರೂಲ್ಸ್ ತಗೊಂಡು ಬಂದ್ರು ಅಷ್ಟು ಈಸಿಯಾಗಿ ಸಿಗ್ತಾ ಇದೆ ಮೇಡಮ್. ಅಂದ್ರೆ ರೂಲ್ಸ್ ಮಾಡಿದ್ಯಾರು ಸರ್ಕಾರ, ಆಯ್ತಾ, ಮತ್ತೆ ಇದನ್ನೇ ವಾಪಸ್ ಹೋಗಿ ಸರ್ಕಾರದ ಕಂಡ್ರೆ ಅಧಿಕಾರಿಗಳೇ ಇದನ್ನ ನಾವು ಫೇಕ್ ಸರ್ಟಿಫಿಕೇಟ್ ಈಸಿಯಾಗಿ ದುಡ್ಡು ಕೊಟ್ಕೊಂಡು ತಗೊಳ್ಬಹುದು ಅಂತ ಅನ್ನೋದಾದ್ರೆ ಈ ಕಡೆ ಪಾಪ ರೂಲ್ಸ್ ಮಾಡೋರ್ ಕತೆ ಏನಾಗಬೇಕು ಜೊತೆಗೆ ಅಷ್ಟೇ ಅಲ್ಲ ಮೇಡಮ್, ಇದರಲ್ಲಿ ಸರ್ಕಾರದ ಅಧಿಕಾರಿಗಳನ್ನು ಕೈ ಕಟ್ಟಾಕೋ ರೀತಿಯಲ್ಲಿ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯಾಲಯದಲ್ಲಿ ಆರ್ಗ್ಯುಮೆಂಟ್ ಮಾಡಿ ನ್ಯಾಯಾಲಯದಲ್ಲಿ ಅವರು ಏನ್ ಮಾಡ್ತಾರೆ, ಸೊ ಅವರಲ್ಲಿರುವಂತ ಕೆಲವು ಪೂರಕ ದಾಖಲೆಗಳನ್ನ ನ್ಯಾಯಾಲಯಕ್ಕೆ ಕೊಟ್ಟಾಗ ನ್ಯಾಯಾಲಯ ಅದ್ರ ಮೇಲೆ ಒಂದು ಆದೇಶನೇ ಒಂದು ಜಡ್ಜ್ಮೆಂಟ್ ಕೊಡುತ್ತೆ, ಇದ್ರ ಜನ್ಮದಿನ ಹೀಗೆ ಅಂತ. ಆಗ ಅಧಿಕಾರಿಗಳು ಏನು ಮಾಡ್ಲಿಕ್ಕಾಗಲ್ಲ. ನಾನು ಮಾತಾಡ್ತೀನಿ ಸರ್, ಒಂದು ಸಣ್ಣ ಬ್ರೇಕ್ ತೊಗೊಂಡು ಬರ್ತೀನಿ ವೀಕ್ಷಕರೇ. ಸೊ ಸರ್ವೇ ಸಾಮಾನ್ಯವಾಗಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದರೆ ಅಥವಾ ನಿಮಗೆ ಗೊತ್ತಿರುವಂತಹ ಒಂದಷ್ಟು ಸ್ವಲ್ಪ ಈಗ 30s 40s ಇರೋರ ಅತಿ ಹೆಚ್ಚು ಡೇಟ್ ಆಫ್ ಬರ್ತ್ಗಳು ಏನು ಅಂತಂದರೆ June 1 ಇರುತ್ತೆ, ಇಲ್ಲ June 5 ಇರುತ್ತೆ. ಸೊ ಅಲ್ಲಿ ಬಹುತೇಕ ಜನರು ಹುಟ್ಟಿರುವಂತಹ ಸಾಧ್ಯತೆಗಳಿರುತ್ತೆ. ಬಿಕಾಸ್ ಶಾಲೆ ಆರಂಭ ಆಗುತ್ತೆ ಅನ್ನೋ ಕಾರಣಕ್ಕೆ ಅದೇ ಡೇಟ್ ಆಫ್ ಬರ್ತ್ ಅಂತೇಳಿ ಬರೆದು ಇರೋದನ್ನು ನಾವು ನೋಡ್ತೀವಿ. ಬಟ್ ಅವಾಗಿನ ಇಲ್ಲ, ಅಲ್ಲಿ ದಾಖಲೆಗಳಲ್ಲಿಲ್ಲ, ಅನಿವಾರ್ಯ ಕಾರಣದಿಂದ ಸೇರಿಸೋದು ಬೇರೆ. ಬಟ್ ಎಲ್ಲ ದಾಖಲೆ ಇದ್ದು ಗೊತ್ತಿದ್ದು ಈ ರೀತಿಯಾಗಿ ಬೇಕು ಅಂತ ಫೇಕ್ ಮಾಡೋದು ಬೇರೆ, ಕಂಪ್ಲೀಟ್ಲಿ ಡಿಫ್ರೆಂಟ್. ಫೇಕ್ ಬರ್ತ್ ಸರ್ಟಿಫಿಕೇಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅಂದರೆ ಮಗುವಿನ ಬೆಳವಣಿಗೆಗೂ ಕೂಡ ಇದು ಮುಂದಿನ ದಿನಗಳಲ್ಲಿ ಏನೆಲ್ಲ ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಕೃಷ್ಣ ಸರ್, ಹೈಯರ್ ಎಜುಕೇಷನ್ಗೆ ಹೋಗ್ತಾ ಹೋಗ್ತಾ ಇದು ಒಂದು ಸಮಸ್ಯೆ ಆಗುತ್ತಾ, ಬ್ಯಾರಿಯರ್ ಆಗುತ್ತಾ, ಹೇಗೆ ಅಂತ? ನೀವು ಬರೀ ಇವತ್ತು ಸ್ಕೂಲಿನ ವಿದ್ಯಾರ್ಥಿಗಳ ಬಗ್ಗೆ ಮಾತ್ರ ನೀವು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಬಗ್ಗೆ ಹೇಳ್ತೀರಾ. ನಾನು ಒಂದು ಜೀವನದಲ್ಲಿ ವೃತ್ತಿಲಾಗಿದ್ದನ್ನು ಹೇಳ್ತೀನಿ. ಕೇವಲ ಒಂದು ವಿದ್ಯಾಭ್ಯಾಸ ಶಿಕ್ಷಣಕ್ಕೆ ಮಾತ್ರ ಅಲ್ಲ. ನಮ್ಮ ತಂದೆನೂ ಒಂದು ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರು, ಮೈಸೂರು ಲ್ಯಾಂಪ್ ವರ್ಕ್ಸ್ ಅಂತ. ಆಗಿನ ಕಾಲದಲ್ಲಿ ಗೊತ್ತಲ್ಲ, ಮನೇಲಿ ಎಲ್ಲ ಮಕ್ಕಳು ಒಂದೇ ಸ್ಕೂಲು, ಹೆಚ್ಚು ಕಡಿಮೆ ಅಣ್ಣ ತಮ್ಮಂದರೆಲ್ಲರೂ ಒಂದೇ ಕಡೆ ಕೆಲಸ ಮಾಡೋದು, ಈ ಥರ ಇತ್ತು.
ನಮ್ಮ ತಂದೆ ಕೆಲಸ ಮೈಸೂರು ಲ್ಯಾಂಪ್ಸಲ್ಲಿ 3 ಜನ ಅಣ್ಣ ತಮ್ಮಂದರು ಒಂದೇ ಇದರಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ಅದೇನೋ ಅದೃಷ್ಟವೋ ದುರದೃಷ್ಟವೋ ಗೊತ್ತಿಲ್ಲ, ಚಿಕ್ಕವನು ಅವನೇನೋ ಕೆಲಸಕ್ಕೆ ಸೇರೋವಾಗ ಬರ್ತ್ ಸರ್ಟಿಫಿಕೇಟ್ ಕೊಟ್ಟು ಸೇರಿಬಿಟ್ಟಿದ್ದ. ಸರಿ, ಎಲ್ಲಾದರೂ ಅವಾಗ ಏನಾಯಿತು, ಆಫೀಸಲ್ಲಿ ಎಲ್ಲರೂ ಅವನು ಮೇರಾ ಛೋಟಾ ಬೈ ಅಂತ, ಇವನು ಬಡೇ ಬೈ ಅಂತ ಹೇಳೋನು. ಆ ಆಫೀಸಲ್ಲಿ ಎಲ್ರಿಗೂ ಇವನು ದೊಡ್ಡವನು, ಇವನು ಮಧ್ಯದವನು, ಇವನು ಚಿಕ್ಕವನು ಅಂತ. ಆ ಕೊನೆಯವನಿಗೆ ರಿಟೈರ್ಮೆಂಟ್ ಆಗಿ ಬಂದ್ಬಿಡ್ತು. ಆವತ್ತು ರಿಟೈರ್ ಆವಾಗ ಸೆಂಡ್ ಆಫ್ ಪಾರ್ಟಿ ಕೊಡಕ್ಕೆ ಬಂದರು. ಎಲ್ಲರಿಗೂ ಗೊತ್ತಲ್ಲ, ಎಂಪ್ಲಾಯೀಸು ಯೂನಿಯನ್ ಎಲ್ಲ ಸೇರಿಕೊಂಡು 500 ಜನ ಇದ್ದಾಗ, ಚಿಕ್ಕವನಿಗೆ ಇವತ್ತು ರಿಟೈರ್ ಆಯಿತು, ಅವರಿಬ್ಬರು ದೊಡ್ಡ ಅಣ್ಣವರು ಅಂತ ಹೇಳ್ಬಿಟ್ಟು ಕೊನೆಗೆ ಅವರು ತಬ್ಲಿ ಥರ ಸಿಗಾಕೊಂಡು ಅವ್ರನ್ನ ಫೋರ್ಸಿಬಲಾಗಿ ರಿಸೈನ್ ಮಾಡಿ ಅಂತ ಮನೆಗೆ ಹೋಗೋ ಪರಿಸ್ಥಿತಿ ಬಂದ್ಬಿಡ್ತು. ಯಾಕೆಂದರೆ ಆಗಿನ ಕಾಲದಲ್ಲಿ ಬರ್ತ್ ಸರ್ಟಿಫಿಕೇಟ್ ಇರಲಿಲ್ಲ. ಒಂದು ಕೇವಲ ಈ ವಿದ್ಯಾಭ್ಯಾಸದ್ದು ಒಂದೇ ಇಲ್ಲ, ವೃತ್ತಿಲೂ ಆಗಲೂ ಇದೆಲ್ಲ ಆಗುತ್ತೆ. ಆಮೇಲೆ ಈ ಫೇಕ್ ಸರ್ಟಿಫಿಕೇಟ್ನನ್ನು ಇನ್ನೊಂದು ಹೇಳಬೇಕು. ತುಂಬ ಜನಕ್ಕೆ ನೋಡಿ, ಒಂದು ಆಧಾರ್ ಕಾರ್ಡಲ್ಲೂ ಡೇಟ್ ಆಫ್ ಬರ್ತ್ ಇರುತ್ತೆ, ಪೇರೆಂಟ್ಸ್ ನೇಮು ಇರುತ್ತೆ, ಪ್ಯಾನ್ ಕಾರ್ಡಲ್ಲೂ ಇರುತ್ತೆ. ನೋಡಿ, ಅದ್ರಲ್ಲಿ ಬೇಕಾದ್ರೆ ಎಷ್ಟೋ ಸಲ ಡೇಟ್ ಆಫ್ ಬರ್ತು ಪ್ಯಾನ್ ಕಾರ್ಡಲ್ಲಿ ಒಂದಿರುತ್ತೆ, ಆಧಾರ್ ಕಾರ್ಡಲ್ಲೂ ಒಂದಿರುತ್ತೆ. ನಾನು ಒಂದು ಕಣ್ಣಾರೆ ನೋಡಿದ್ದೀನಿ. ಆಮೇಲೆ ಈ ಫೇಕ್ ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟು ಯಾರೋ ಇದನ್ನು ಸೃಷ್ಟಿಸಿ ಮಾಡಿಕೊಡೋಂಥದ್ದು ಡಿಪಾರ್ಟ್ಮೆಂಟಿಂದ. ಸುಮಾರು 2008ರಲ್ಲೋ 2009ರಲ್ಲೋ ನಮಗೆ ಬಂದಿದ್ದು ಯಾವುದು, ಫಸ್ಟು ಆಧಾರ್ ಕಾರ್ಡು. ಇದ್ರ ಬಗ್ಗೆನೇ ನಾನು ಮಾತಾಡ್ತೀನಿ. ಆ ಆಧಾರ್ ಕಾರ್ಡ್ ಶುರು ಮಾಡಿದ್ದವರು ಯಾರು, ಅದಕ್ಕೆ ಒಂದು ಚೇರ್ಮನ್, ಅದು UID ಚೇರ್ಮನ್ ಯಾರಪ್ಪ, ನಮ್ಮ ನಂದನ್ ನಿಲೇಕಣಿ. ಯಾವತ್ತು ರಿಲೀಸ್ ಮಾಡಿದ್ರು ಆ ಮೊದಲ ಆಧಾರ್ ಕಾರ್ಡು ನಂದನ್ ನಿಲೇಕಣಿದೆ ಫೇಕ್ ಕಾರ್ಡ್ ಬಂದ್ಬಿಡ್ತು. ಸೊ ಫೇಕ್ ಈಸ್ ಡಿಫ್ರೆಂಟ್, ಈ ಫ್ರಾಡ್ ಈಸ್ ಡಿಫ್ರೆಂಟ್. ಈ ಡೇಟ್ ಆಫ್ ಬರ್ತಲ್ಲಿ ಇದೆಲ್ಲ ಮಾಡಿರೋದೇನು ಅಂದರೆ, ಡಿಪಾರ್ಟ್ಮೆಂಟ್ನವರು ಒಳಗಾಗಿ ಇದನ್ನು ಫ್ರಾಡ್ ಮಾಡಿದ್ದಾರೆ. ದಯವಿಟ್ಟು ಇಂಥದ್ದನ್ನು ಯಾವುದೇ ಕಾರಣಕ್ಕೂ ಇದು ಅಕ್ರಮ ಸಕ್ರಮ ಥರ ಅಲ್ಲ ಇದು. ಯಾಕಂದರೆ ಬೇರೆಯವ್ರಿಗೂ ತೊಂದರೆ ಆಗತ್ತಿದು. ಸೊ ಆದ್ದರಿಂದ ಇಂಥದ್ದನ್ನು ಎಂಕರೇಜು ಮಾಡಿಕೊಡ್ದು, ಎಂಟರ್ಟೈನ್ಮೆಂಟು ಮಾಡಿಕೊಡ್ದು, ಇದಕ್ಕೆ ತಕ್ಕಂಥ ಶಿಕ್ಷೆನೂ ಕೊಡಬೇಕು ಅಂತ ನನ್ನ ಅನಿಸಿಕೆ ಒಬ್ಬ ಶಿಕ್ಷಕನಾಗಿ ನಾನು ಹೇಳ್ತೀನಿ. ಮೇಡಮ್, ಇನ್ನೊಂದು ಪ್ರಕರಣ, ಒಂದು ನಕಲಿ ಜನನ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಸಮಾಜವಾದಿ ಪಕ್ಷದ ನಾಯಕ ಅಜಮ್ ಖಾನ್ ಅಂತೇಳಿ ಉತ್ತರ ಪ್ರದೇಶದ ಒಂದು ರಾಂಪುರ ನ್ಯಾಯಾಲಯ ಅವ್ರನ್ನ ದೋಷಿ ಅಂತೇಳಿ ಸಾಬೀತು ಮಾಡಿ ಶಿಕ್ಷೆ ಕೊಡುತ್ತೆ. 7 ವರ್ಷ ಶಿಕ್ಷೆ, 15,000 ರೂಪಾಯಿ ದಂಡ ವಿಧಿಸ್ತಾರೆ. ಅಂದರೆ 2 ನಕಲಿ ಪ್ರಮಾಣ ಪತ್ರವನ್ನು, ಜನನ ಪ್ರಮಾಣ ಪತ್ರ ಇಟ್ಕೊಂಡಿರ್ತಾರೆ ಅವರು. ಒಂದು ಇಲ್ಲಿ ಸರ್ಕಾರಿ ಯೋಜನೆಗಳನ್ನು ಪಡೆಯೋದಕ್ಕೆ, ಇನ್ನೊಂದು 1-2-3 ವರ್ಷ ಡಿಫ್ರೆನ್ಸಲ್ಲಿ ತೊಗೊಂಡಿರೋದು, ಇನ್ನೊಂದು ವಿದೇಶಿ ಪ್ರವಾಸಕ್ಕೆ ಹೋದಾಗ ಅಥವಾ ಅಲ್ಲಿ ಉಪಯೋಗಿಸೋದಕ್ಕೆ ಅಂತ. ಸೊ ಇದನ್ನ ಆರೋಪ ಬಂದಾಗ ಅದು ಸಾಬೀತು ಕೂಡ ಆಗಿ ಶಿಕ್ಷೆ ಕೂಡ ಆಗುತ್ತೆ. ಅಂದರೆ ಇಟ್ಸ್ ಅ ಕ್ರಿಮಿನಲ್ ಕೇಸ್ ಇದು. ಸೊ ಅಂದರೆ ನಾವು ಎಷ್ಟು ಈಸಿಯಾಗಿ ಏನೋ ಮಕ್ಕಳಿಗೆ ಒಂದು ಅಡ್ಮಿಷನ್ ಕೊಡಿಸ್ಬಿಡೋಣ, ಚೇಂಜ್ ಮಾಡಿಸ್ಬಿಡೋಣ ಅನ್ನೋದೊಂದು ಆ ಫೀಲಿಂಗಿಂದ ಏನು ಪೋಷಕರು ಮಾಡ್ತಾರೆ. ಬಟ್ ಆದರೆ ಇದು ಒಂದು ಕ್ರಿಮಿನಲ್ ಪ್ರಕರಣ ಅನ್ನೋದನ್ನು ಕೂಡ ನಾವು ಪರಿಗಣಿಸಬೇಕಾಗುತ್ತೆ. ಆ ಸೀರಿಯಸ್ನೆಸ್ ಇಲ್ಲ ಜನಕ್ಕೆ ಅಂತ ಏನು ಹೇಳ್ತೀರಿ? ನಾನು ಈ ಒಂದು ಫೇಕ್ ಸರ್ಟಿಫಿಕೇಟ್ ಅಂತ ಬಂದ ತಕ್ಷಣ ನಾನು ಆ್ಯಕ್ಚುಲಾಗಿ ನಾನಾಗೇ ಹೋದೆ. ಆ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಮಾಡ್ತಾರಲ್ಲ, ಅಲ್ಲಿ ಹೋಗ್ಬಿಟ್ಟು ನಾನು ಸುಮ್ಮನೆ ನಾನೇನೋ ಜೆರಾಕ್ಸ್ ಮಾಡಿಸ್ಬೇಕಾಗಿತ್ತು. ಪಕ್ಕ ಜೆರಾಕ್ಸ್ಗೆ ಹೋಗಿ ಅಲ್ಲಿ ನಿಂತ್ಕೊಂಡೆ. ನಾನು ಬಂದು ಕೇಳಿದ್ರು, ಡೇಟ್ ಆಫ್ ಬರ್ತ್ ಮಾಡಬೇಕಾ ಅಂತ ಅಂದ್ಬಿಟ್ಟು. ನಾನು ಹೌದು ಅಂತಂದೆ. ಯಾರಿಗೆ ಅಂದ್ರೆ ನನ್ನ ಮೊಮ್ಮಗುಗೆ ಮಾಡಬೇಕು ಅಂತಂದೆ. ನಾನು ಕೇಳಿದೆ ಏನು ಡೀಟೇಲ್ಸ್ ಬೇಕು ಅಂತ. ದುಡ್ಡಿಷ್ಟು ಕೊಡಿ, ನಾನು ಹೇಳಿದೆ ಇದಿಲ್ಲ, ನಂತರ ಡೀಟೇಲ್ಸ್ ಇಲ್ಲ, ಆಸ್ಪತ್ರೆ ಡೀಟೇಲ್ಸ್ ಇಲ್ಲ, ಏನು ಮಾಡ್ಬೋದು ಅಂತ. ಒಂದು ಅಫಿಡವಿಟಲ್ಲಿ ನೀವು ಡೇಟ್ ಆಫ್ ಬರ್ತ್ ಬರೆದ್ಬಿಟ್ಟು ಮಾಡಿಸಿ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಮಾಡ್ತೀವಿ ಅಂತಂದರು, ಬೆಂಗಳೂರಲ್ಲೇನೆ. ಸೊ ಅಂದರೆ ಏನಾಗ್ತಾ ಇದೆ, ನಾ ಹೇಳಿದೆ, ನಾನು ನಿಮ್ಗಾಗಲೇ ಡಿಸ್ಕಸ್ ಮಾಡುವಾಗ, ಜೂನು ಜುಲೈ ಆಗಸ್ಟ್ ಬಾರ್ನ್ ಮಕ್ಳಿಗೆ ಮಾತ್ರ ಈ ಒಂದು ಡೇಟ್ ಆಫ್ ಬರ್ತಿದ್ದು ಪ್ರಾಬ್ಲಮ್ ಬರ್ತಾ ಇದೆ. ಸೊ ಅವ್ರಿಗೇನಾಗುತ್ತೆ ಅಂದರೆ ಒಂದು ತಿಂಗಳು 2 ತಿಂಗಳು. ಸೊ ಏನಕ್ಕೆ ನಾವು 1 ವರ್ಷ ಅವ್ರಿಗೇನು 1 ವರ್ಷ ಮುಂದೆ ಹೋಗಿ ಮಗುಗೇನೋ ಅವರು ಸಂಪಾದನೆಯಿಂದ ಏನು ನೋಡಬೇಕಾದಿಲ್ಲ, ಬಟ್ ಮಗು ಸ್ವಲ್ಪ ದೊಡ್ಡದಾಯ್ತಲ್ಲ ಅನ್ನೋ ಒಂದು ಭಾವನೆ ಇರುತ್ತೆ. ಸೊ 5 ವರ್ಷ 10 ತಿಂಗಳು ಮಗು 6 ವರ್ಷದಲ್ಲೇ ಹಿ ಕ್ಯಾನ್ ಕಾಂಪೀಟ್, ಆಯಿತಾ. ಸೊ ಅದಕ್ಕೆ ಅವ್ರಿಗೆ ಒಂದು ಆ ಥರ ಒಂದು ಮನಸ್ಥಿತಿ ಬಂದಿರುತ್ತೆ. ಎಷ್ಟೋ ಪೇರೆಂಟ್ಸು ದೇ ಅಗ್ರಿ ಫಾರ್ ಇಟ್, ಇಲ್ಲ ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ಇನ್ನು ಕೆಲವು ಪೇರೆಂಟ್ಸ್ಗೆ ಏನಾಗುತ್ತೆ, ಈ ಒಂದು ಅಡ್ಡದಾರಿಗಳು ಬೇಕಾದಷ್ಟಿದ್ದಾರೆ ಬ್ರೋಕರ್ಸ್ ನಮ್ಮ ಬೆಂಗಳೂರಲ್ಲಿ. ಸೊ ಬ್ರೋಕರ್ಸ್ ಹೇಳ್ತಾರೆ, ಅಯ್ಯೋ ಪರವಾಗಿಲ್ಲ ಮಾಡಿಸ್ಕೊ ಅಂತಾರೆ. ಸೊ ಅವಾಗ ಅವ್ರು ನಮ್ಮ ಸ್ಕೂಲಿಗೆ ಬರಲ್ಲ, ಇನ್ಯಾವುದೋ ಸ್ಕೂಲ್ಗೆ ಕರೆಕ್ಟಾಗಿ ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಕೊಟ್ಬಿಟ್ಟು ಹೊರಟೋಗ್ತಾರೆ. ಸೊ ಇದು ನಮಗೆ ಹೇಗೆ ಗೊತ್ತಾಗ್ತಾ ಇದೆ ಅಂತಂದರೆ, ಇವಾಗ ನನಗೆ ಅಪ್ಲಿಕೇಶನ್ಸ್ಗೆ ಅಡ್ಮಿಷನ್ಸ್ಗೆಲ್ಲ ವಿಚಾರಕ್ಕೆ ಬಂದಿರ್ತಾರೆ, ನಾನೆಲ್ಲ ಮಾತಾಡಿ ಎಲ್ಲ ಕಳಿಸಿರ್ತೀನಿ, ಆಮೇಲೆ ಬರೋದೇ ಇಲ್ಲ, ಪೇರೆಂಟೇ ಬರಲ್ಲ.
ಎಲ್ಲೋದ್ರಪ್ಪ ಪೇರೆಂಟು ಅಂತ ಹೇಗೋ ಒಂದು ಕೇಳ್ತು ಅಂತಂದ್ರೆ ಇನ್ಯಾವುದೋ ಸ್ಕೂಲಲ್ಲಿ ಸೇರಿರ್ತಾರೆ. ಆ ಸ್ಕೂಲಲ್ಲಿ ನಾವು ಸುಮ್ಮನೆ ಪರಿಚಯ ಇರ್ತೀವಲ್ಲ ಒಬ್ರಿಗೊಬ್ರು, ಹೀಗೆ ಇಲ್ಲ ಮ್ಯಾಮ್ 6 years ಆಗಿದೆ ಮಗುಗೆ ಅಂತಾರೆ. ಸೊ ನಾನು ಅವ್ರಿಗೇನು ಹೇಳಕ್ ಹೋಗಲ್ಲ. ಸೊ ಅಂದ್ರೆ ನಾ ಹೇಳಿದ್ದು ಈ ತರ ನಡೀತಾ ಇದೆ. ಸೊ ಯಾವಾಗ್ಲೂ ಅಷ್ಟೇನೆ ನೀತಿ ನಿಯಮಗಳು ಒಂದು ಸ್ವಲ್ಪ ನಮಗೂ ಜನರಿಗೂ ತಲುಪ ಹಂಗಿರ್ಬೇಕು. ಸೊ ಜನರು ಮೋಸ ಮಾಡೋ ಹಂಗಿರ್ಬಾರ್ದು. ಸೊ ಜನರು ಹೌದು ಅಕ್ಸೆಪ್ಟ್ ಮಾಡಿಬಿಟ್ಟು ಹೌದು ನಾವು ಮಾಡುವಂದ್ರೆ ಅವಾಗ ಈ ಅಡ್ಡದಾರಿ ಅನ್ನೋದು ಇರಲ್ಲ ಅಂತ ಅನ್ಸುತ್ತೆ. ಎಕ್ಸಾಕ್ಟ್ಲಿ, ಒಳ್ಳೆ ಮಾತು ಹೇಳಿದ್ರಿ ಮೇಡಮ್. ನಾನು ನಿಮ್ಮಿಬ್ಬರ ಜೊತೆಗೆ ಮಾತಾಡ್ತೀನಿ, ಒಂದು ಸಣ್ಣ ಬ್ರೇಕ್ ತೊಗೊಂಡು ಬರ್ತೀನಿ. ವೀಕ್ಷಕರೇ, ಚರ್ಚೆ ಮುಂದುವರಿಯುತ್ತೆ. ಯಾಕಂತಂದರೆ ಎಲ್ಲರ ಜೀವನದಲ್ಲೂ, ಪ್ರತಿಯೊಬ್ಬರ ಜೀವನದಲ್ಲೂ ಬರುವಂತಹ ಒಂದು ಇಂಪಾರ್ಟೆಂಟ್ ಘಟ್ಟ, ಪ್ರತಿಯೊಬ್ಬರ ಮಕ್ಕಳ ಜೀವನದಲ್ಲಿ, ಮೊಮ್ಮಕ್ಕಳ ಜೀವನದಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಘಟ್ಟ. ಸೊ ಹಾಗಾಗಿ ಈ ನೀತಿ ನಿಯಮಗಳ ಸರ್ಕಾರದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅಟ್ಲೀಸ್ಟ್ ತಿಳ್ಕೊಂಡಿರಬೇಕು ಪೋಷಕರು. ಮಗು ಆಗ್ತಿದ್ದಂಗೆ ಎಷ್ಟು ವಯಸ್ಸು, ಸೊ ಎಷ್ಟು ವಯಸ್ಸಿಗೆ ನಾವು ಯಾವ ಕ್ಲಾಸಿಗೆ ಅಡ್ಮಿಷನ್ ತೊಗೊಂಡು ಬರಬಹುದು, ಸೊ ಈಗ ರೂಲ್ಸ್ ಏನಿದೆ, ಮುಂದಿನ ದಿನಗಳಲ್ಲಿ ಬದಲಾವಣೆ ಆಗುತ್ತಾ, ಸೊ ಮಕ್ಕಳ ಏಜ್ ಅಂತೂ ಬದಲಾವಣೆ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನೀವು ತಿಳ್ಕೊಂಡಿದ್ರೆ ಮೆಂಟಲಿ ನೀವೇ ಪ್ರಿಪೇರ್ ಆಗಬಹುದು. ಸೊ LKG ಸೇರಿಸೋಕ್ಕಿಂತ ಮುಂಚೆನೇ ಪ್ರಿ-KGನೇ ಇನ್ನೊಂದು ವರ್ಷ ಓದಿಸಬಹುದು. ಈ ಥರದ ಒಂದಷ್ಟು ತಯಾರಿಗಳನ್ನು ನೀವು ಮಾಡ್ಕೊಳ್ಬಹುದು. ಎಸ್, ಇದು ಮಕ್ಕಳ ಮಾನಸಿಕತೆ ಮೇಲೂ ಕೂಡ ಒಂದು ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ ಅಂತ ಮೇಡಮ್. ಈಗ ಬೆಳೀತಾ ಮಕ್ಕಳಿಗೆ ಗೊತ್ತಾಗ್ಬಿಡುತ್ತೆ ನಂದು ರಿಯಲ್ ಏಜ್ ಏನು, ಡೇಟ್ ಅಂದರೆ ಸರ್ಟಿಫಿಕೇಟಲ್ಲಿ ಇರುವಂತಹ ಡೇಟ್ ಆಫ್ ಬರ್ತ್ ಏನು ಅಂತ. ಸೊ ಅದು ಎಲ್ಲೋ ಒಂದು ಕಡೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇರುತ್ತಾ ಅಥವಾ ಹೇಗೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಮಕ್ಕಳ ಮೇಲಾಗೋ ಪರಿಣಾಮಗಳು ಅವರಿಗೆ ಚಿಕ್ಕ ವಯಸ್ಸಲ್ಲಿ ಅದು ಗೊಂದಲ ಗೊತ್ತಾಗೋದಿಲ್ಲ. ಹೋಗ್ತಾ ಹೋಗ್ತಾ ಅವರಿಗೆ ಗೊತ್ತಾಗುತ್ತೆ, ನಾನು ಅವರು 2 ತಿಂಗಳು ಜಾಸ್ತಿ ಅವ್ರಿಗಿಂತ ನಾನು ಇದ್ದೇನೆ, ಆದ್ರೆ ನನಗೆ ಕಡಿಮೆ ವಯಸ್ಸು ಹಾಕಿ ನನ್ನನ್ನು ಸೇರಿಸಿದ್ದಾರೆ. ಆ ಒಂದು ಕಾಂಪ್ಲೆಕ್ಸ್ ಬರಕ್ ಶುರು ಆಗುತ್ತೆ. ಅವರ ಅರಿವಿಗೆ ಅದು ಮೂಡ್ತಾ ಅದು ಒಂದು ಸ್ವಲ್ಪ ಅವರು ಒಂದು ಮಾನಸಿಕವಾಗಿ ಒಂದು ವ್ಯತ್ಯಾಸಗಳನ್ನ ಅವರು ಅನುಭವಿಸೋದಕ್ಕೆ ಶುರು ಮಾಡ್ತಾರೆ. ಒಂದು ಈ ಡಿಸ್ಕ್ರಿಮಿನೇಷನ್ ಅಂತ ಅಂದ್ರೆ ನಾವೇನು ಕೀಳರಿಮೆ ಅಂತ ಹೇಳಿದ್ವಿ, ಇದು ಗೊತ್ತಾಗುತ್ತೆ. ಓಕೆ ಸರ್, ಈಗ ಎದುರಾಗುವಂತಹ ಸವಾಲುಗಳು ಅಂತ ಬಂದಾಗ ಸರ್ಕಾರ ಅಂದರೆ ನಾವೇನು ಮಾತಾಡ್ತಿದ್ದೀವಿ, ಪದೇ ಪದೇ ರೂಲ್ಸ್ ಚೇಂಜ್ ಮಾಡ್ತಾರೆ, ಬದಲಾವಣೆ ಮಾಡ್ತಾರೆ ಅಂತ ಸ್ವಲ್ಪ ಪ್ರಿಯರಾಗಿ ಹೇಳಿದ್ರೆ ಮಕ್ಕಳು, ಅದರಲ್ಲೂ ಇದು ಹೇಳೋದಷ್ಟೇ ಅಲ್ಲ, ಇದನ್ನು ಎಲ್ಲ ಕಡೆ ಅರಿವು ಒಂದು ಗೊತ್ತಾಗೋ ಥರ ಮಾಡಬೇಕು. ಸುಮ್ಮನೆ ಅವರೊಂದು ಪಾಲಿಸಿ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ, ಸ್ಕೂಲಿಗೆ ಹೋಗೋ ಟೈಮಲ್ಲಿ ಗೊತ್ತಾಗುತ್ತೆ ಅಷ್ಟೇ, ಅಲ್ಲಿವರೆಗೂ ಗೊತ್ತೇ ಇರಲ್ಲ. ಯಾಕಂದರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸುವಾಗಲೇ ಪಾಲಿಸಿ ಏನು ಅಂತ ಪೋಷಕರು ತಿಳ್ಕೊಳ್ತಾರೆ. ಅಷ್ಟೊಂದು ವಿಪರ್ಯಾಸ ಆಗೋಗ್ಬಿಟ್ಟಿದೆ. ಅದು ತಿಳಿದಂಥವ್ರು ಎಜುಕೇಟೆಡ್ಸ್ಗೂ ಗೊತ್ತಿರೋದಿಲ್ಲ ಇವತ್ತಿನ ದಿನಗಳಲ್ಲಿ. ಸೊ ಇದು ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡುವಂತಹ ಸಂದರ್ಭದಲ್ಲಿ ಏನು? ಮೇಡಮ್ ಅವರೇ, ಮೊದಲನೇದಾಗಿ ಆ ರೀತಿಯ ಪೋಷಕರಿಗೆ ನಮ್ಮ ಮಾಧ್ಯಮದ ಮುಖಾಂತರ ನನ್ನ ಒಂದು ಮನವಿ ಇದು. ಎಲ್ಲೋ ಒಂದು ಕಡೆ ನಾವು ಯೋಚನೆ ಮಾಡ್ತೀವಿ, ನಮ್ಮ ಮಕ್ಕಳನ್ನು ಒಳ್ಳೆ ಹಾದಿಯಲ್ಲಿ ನಡೆಸಬೇಕು, ಅವನು ಸುಳ್ಳು ಹೇಳಬಾರ್ದು, ಪ್ರಾಮಾಣಿಕತೆ ದಕ್ಷತೆಯಿಂದ ನನ್ನ ಮಗ ಇರಬೇಕು ಅನ್ನೋದನ್ನು ನಾವು ಆಲೋಚನೆ ಮಾಡ್ತೀವಿ. ಪ್ರತಿಯೊಬ್ಬ ಪೋಷಕರು ಕೂಡ ಅದನ್ನು ಚಿಂತನೆ ಮಾಡುವಂಥ ಕೆಲಸ. ಈ ರೀತಿಯಲ್ಲಿ ಕೆಲವರು ವೈಜ್ಞಾನಿಕವಾಗಿ ಆಲೋಚನೆ ಮಾಡೋದನ್ನು ಬಿಟ್ಟು ಪೋಷಕರು ಅಡ್ಡದಾರಿಗೆ ಹೋಗಿ ಈ ರೀತಿಯಲ್ಲಿ ಮಾಡೋದರಿಂದ ತನ್ನ ಮಗುವಿಗೆ ಜನ್ಮ ದಿನಾಂಕ ತಿದ್ದೋದ್ರಿಂದ ಅವನಿಗೆ ಗೊತ್ತಿರುತ್ತೆ, ಜನ್ಮ ದಿನಾಂಕ ನಂದು ಮನೆಯಲ್ಲಿ ಬರ್ತ್ಡೇ ಯಾವತ್ತು ಮಾಡ್ತಾರೆ, ಸೆಲೆಬ್ರೇಷನ್ನು ನಾನು ಯಾವತ್ತು ಅಂದ್ಕೊಂಡಿರ್ತೀನಿ. ಸಾಮಾನ್ಯವಾಗಿ ಹೇಳ್ತಾರಲ್ಲ, ಇಂಥ ದಿನ ಹುಟ್ಟಿದೆಯಾ ಅಂದಾಗ ಅವನು ಹಬ್ಬ ಮಾಡ್ಕೊಳ್ಳಿಕ್ಕೆ ಹೋಗ್ತಾನೆ. ಶಾಲೆಯನ್ನು ದಿನಾಂಕ ಇದೆ ಅಂದಾಗ, ಸೊ ನನ್ನ ಬಿಗಿನಿಂಗ್ ಎಜುಕೇಷನ್ನಿಂದಲೇ ನಾನು ಸುಳ್ಳಲ್ಲಿ ಬೆಳೀತಾ ಇದ್ದೀನಿ ಅನ್ನೋ ಭಾವನೆ ಅವನಲ್ಲಿ ಬರ್ತಾ ಇರುತ್ತೆ. ಹಾಗೇನಾಗುತ್ತೆ, ಸುಳ್ಳನ್ನ ತನ್ನ ಪೋಷಕರಿಗೆ ಹೌದು, ಈಗ ಅವನನ್ನು ನಾವು ಒಂದು ಸಮಾಜಕ್ಕೆ ನಾವು ಒಂದು ಒಳ್ಳೆ ಸತ್ಪ್ರಜೆಯಾಗಿ ಬೆಳೆಸಲಿಕ್ಕೆ ಎಲ್ಲಿ ಆಗುತ್ತೆ? ಅಲ್ಲೇ ನಾವೇ ಅವನಿಗೆ ತಪ್ಪು ಮಾಡಬಾರ್ದು ಅಂತ ಹೇಳ್ಕೊಳ್ಳೋ ಅಂಥ ಪೋಷಕರು ನಾವೇ ತಪ್ಪು ಮಾಡಿ ಅವನಿಗೆ ಹೇಳಿರ್ತೀವಿ. ಇದಕ್ಕೆ ಸರ್ಕಾರ ಕೂಡ ಎಲ್ಲೋ ಒಂದು ಕಡೆ ವೈಜ್ಞಾನಿಕವಾಗಿ, ಯಾರೋ ಒಬ್ಬ ರಾಜಕಾರಣಿ ಮಾತು ಕೇಳಿ ಡೇಟ್ ಆಫ್ ಬರ್ತನ್ನು ಫಿಕ್ಸ್ ಮಾಡೋದಲ್ಲ, ವೈಜ್ಞಾನಿಕವಾಗಿ ಒಂದು ಯಾರು ಅಷ್ಟೇ ಜೂನ್ 1ಗೆ ಮಕ್ಕಳು ಹುಟ್ಟೋದಿಲ್ಲ ಮೇಡಮ್. ಕೆಲವು ಆ 1ನೇ ತಾರೀಕು 2ನೇ ತಾರೀಕು, ಕೆಲವು ಕನಿಷ್ಠ ಈ 1ನೇ ತರಗತಿಗೆ ಒಂದು 2-3 ತಿಂಗಳುಗಳ ಸಮಯದಿಂದ ಹಿಡಿದು ಅದಕ್ಕೆ ಏನವರು 6 ವರ್ಷದಿಂದ 7 ವರ್ಷ ಅಂತ ಏನು ಹೇಳ್ತಾರೋ, ಈ ಬಿಟ್ವೀನ್ನಲ್ಲಿ ಆ ಮಗುಗೆ ಈ ಮಧ್ಯದಲ್ಲಿ ಇರುವಂಥ ದಿನಾಂಕಗಳಲ್ಲಿ ಹುಟ್ಟಿದ್ರೂ ಸಹಿತ ಕೆಲವು ತಿಂಗಳುಗಳ ವ್ಯತ್ಯಾಸ ಇದ್ರೂ ದಾಖಲಾತಿಗೆ ಅವಕಾಶ ಕೊಟ್ಟಾಗ ಶೇಕಡ 90% ಈ ರೀತಿಯಲ್ಲಿ ನಕಲಿತನ ಅನ್ನೋದು ತಪ್ಪುತ್ತೆ ಮೇಡಮ್ ಅವರೇ. ಇಲ್ಲ ಅಂದರೆ 1 ತಿಂಗಳು ಕಡಿಮೆ ಇತ್ತು ಅಂದರೆ ಆ 1 ತಿಂಗಳನ್ನು ನಾವು ಸ್ವಲ್ಪ ಮುಂದೆ ಹಾಕ್ಬಿಟ್ರೆ ಸರಿ ಹೋಗುತ್ತೆ ಅಂತ ಆಲೋಚನೆ ಬರುತ್ತೆ. ಇಲ್ಲ 1 ತಿಂಗಳಿಗೆ ನನ್ನ ಮಗನು 1 ವರ್ಷ ಹಿಂದಕ್ಕೆ ಹೋಗ್ತಾನಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ. ಆದರೆ ಕೆಲವು ತಿಂಗಳುಗಳಲ್ಲಿ ಇದ್ದಾಗ ಸರಿ ಹೋಗುತ್ತೆ. ಆಮೇಲೆ ಸರ್ಕಾರ ಏನು ಮಾಡುತ್ತೆ ಮೇಡಮ್,
ಇದನ್ನು ಸರ್ಕಾರದ ತಪ್ಪು ಮೇಡಮ್. ಕೆಲವು ಬರೀ ನಾನು ಹೇಳಿದೆ ಡೇಟ್ ಆಫ್ ಬರ್ತ್ ನಿಗದಿ ಮಾಡಬೇಕಾದ್ರೆ ವೈಜ್ಞಾನಿಕವಾಗಿ ಅವರು ಚಿಂತನೆ ಮಾಡಿ ಮಾಡೋದಿಲ್ಲ ಅಂತ. ಎರಡನೇದು, ಸರ್ಕಾರ ಒಂದು ಆದೇಶ ಮಾಡಿದೆ, ಯಾವೊಬ್ಬ ಸರ್ಕಾರಿ ಸೇವೆಗೆ ಸೇರುವಂಥ ನೌಕರ ಸೇವೆಗೆ ಸೇರಿದ್ದಾದಮೇಲೆ ಅವನ ಜನ್ಮ ದಿನಾಂಕವನ್ನು ಏನಾದರೂ ವ್ಯತ್ಯಾಸಗಳಿದ್ದಲ್ಲಿ 3 ವರ್ಷಗಳಲ್ಲಿ ಅವನು ಸರಿಪಡಿಸ್ಕೊಳ್ಳತಕ್ಕದ್ದು, ನಂತರ ಯಾವುದೇ ಅವನಿಗೆ ತಿದ್ದುಪಡಿಗೆ ಅವಕಾಶ ಇರೋದಿಲ್ಲ. ನೀನು ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊ ಅಂತಾರೆ. ಅವಾಗ ಅವನೇನಾದರೂ ಮಾಡ್ಕೊಂಡ ಅಂದರೆ 60 ವರ್ಷಕ್ಕೆ ರಿಟೈರ್ಡ್ ಆಗೋವಂಥವನು 62, 63 ವರ್ಷದವರೆಗೂ ಸೇವೆಯಲ್ಲಿ ಇರ್ತಾನೆ. ಅಂದರೆ ಎಲ್ಲೋ ಒಂದು ಕಡೆ ನಾವೇ ಅವನಿಗೆ ಅವಕಾಶ ಕೊಟ್ಟಿರ್ತೀವಿ. ಇಲ್ಲ, ನೀನು ಒಂದು ಸಾರಿ ನಿಂದು ಡೇಟ್ ಆಫ್ ಬರ್ತ್ ಏನಿದೆಯೋ ನಿನ್ನ ಜನ್ಮದಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರೆ ಮುಗಿಯಿತು, ನನ್ನ ಹತ್ರ ಆದೇಶ ಇದೆ ಕೊಡ್ತೀನಿ. ಅದು ಏನಾದರೂ ಜನ್ಮ ದಿನಾಂಕದ ಪ್ರಕಾರ ಅವನೇನಾದರೂ ನೇಮಕಾತಿ ಆದರೆ 3 ವರ್ಷಗಳ ಒಳಗಾಗಿ ಅದನ್ನೇನಾದರೂ ವ್ಯತ್ಯಾಸಗಳಿದ್ದರೆ ಸರಿಪಡಿಸ್ಕೋಬೇಕು ಅಂತ ಒಂದು ಅವಕಾಶ ಕೊಡ್ತೀವಿ. ಅಂದರೆ ಎಲ್ಲ ಒಂದು ಕಡೆ ನೀನು ತಪ್ಪು ಮಾಡಿದ್ರು ಅದನ್ನು ರೈಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ನಾವೇ ತೋರಿಸ್ಕೊಟ್ಟಂಗಾಯಿತು. ಅದಕ್ಕೆ ಎಲ್ಲೋ ಒಂದು ಕಡೆ ತೀರ್ಮಾನಗಳು ಮತ್ತು ಆಲೋಚನೆಗಳನ್ನ ತಗೋಬೇಕಾದ್ರೆ ಅದನ್ನು ಸರ್ಕಾರ ಒಮ್ಮೆ ಈ ಮಕ್ಕಳ ವಿಷಯದಲ್ಲಿ ಬಹಳ ಗಾಂಭೀರ್ಯವಾಗಿ ಚಿಂತನೆ ಮಾಡಬೇಕು, ವೈಜ್ಞಾನಿಕವಾಗಿ ಚಿಂತೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಮೇಡಮ್. ಹೇಳಿ ಸರ್. ಮೇಡಮ್, ಇದು ಕೇವಲ ಬರೀ ಶಿಕ್ಷಣ, ಇವ್ರು ಹೇಳ್ದಂಗೆ 13 ಅಥವಾ 15 ವಯಸ್ಸು ಕೊಡೋದು ಅಂತ ಅಲ್ಲ. ಲಾಂಗ್ ಟರ್ಮ್ ಇದರಿಂದ ಲುಕ್ಸಾನ್ ಏನು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಾನು ನನ್ನ ವೃತ್ತಿಯ ಜೀವನ ಇದು 51ನೇ ವರ್ಷ. ನಾವು ಕೆಲವೊಂದು ಪಬ್ಲಿಕ್ ಸೆಕ್ಟರ್ ಬ್ಯಾಂಕು ಬೇರೆ ಬೇರೆ ಕಡೆ ಎಲ್ಲ ವರ್ಕ್ ಮಾಡೋವಾಗ ಆಫ್ ರೋಲ್ಸು, ಆನ್ ರೋಲ್ಸು, ಇದೆಲ್ಲ ಕಾಂಟ್ರಾಕ್ಟು ಇದೆಲ್ಲ ಇರುತ್ತೆ. ಈ ಆಫ್ ರೋಲ್ಸ್ ಎಲ್ಲ ಬಂದಾಗ ಈ ಕೆಲವೊಂದು ಎಂಪ್ಲಾಯ್ಮೆಂಟ್ ಏಜೆನ್ಸಿ ಇರುತ್ತೆ, ನಮ್ಗೆ 10 ಜನ ಈ ಕ್ವಾಲಿಫಿಕೇಷನ್ ಇರೋರು ಬೇಕು ಅಂದರೆ ಅವರು ಅಷ್ಟು ಜನ ಕಳಿಸ್ಬಿಡ್ತಾರೆ ಅಷ್ಟೇ. ಅಂದರೆ ಅವ್ರು ಬರೀ ನಾವು ನೌಕರಿಗೆ 10 ಜನ ಬೇಕು, ಟೆಂಪ್ರರಿ ಕಾಂಟ್ರಾಕ್ಟ್ ಬೇಸಿಸ್, ನಾವು ಅದ್ರ ಬಗ್ಗೆ ಏನು ಚಿಂತನೆ ಮಾಡೋಕ್ಕಲ್ಲ, 10 ಜನ ಕಳಿಸಿದ್ರು ಮುಗಿದೋಯ್ತು. ಇಲ್ಲಿ ಒಂದು ಗಮನಕ್ಕೆ ತರಬೇಕು, ಯಾವುದೇ ಒಂದು ಸರ್ಕಾರ ಆಗಲಿ ಒಂದು ಸಂಸ್ಥೆ ಆಗಲಿ ಇಲ್ಲಿ ಏನಾದ್ರು ಒಂದು ಹುದ್ದೆಗೆ ಏನಾದ್ರು ಬಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಇದೆಲ್ಲ ಮಾಡ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಅವನು ಆ ಡಿಗ್ರಿ ಓದೋದನ್ನ, ಆ ಕಾಲೇಜಲ್ಲಿ ಓದೋದನ್ನ, ನಿಜವಾದ ಯೂನಿವರ್ಸಿಟಿಯಿಂದ ಅದೆಲ್ಲ ಮಾಡ್ತಾರೆ. ಇಲ್ಲಿ ತನಕ ಡೇಟ್ ಆಫ್ ಬರ್ತ್ ಬಗ್ಗೆ ಅಥೆಂಟಿಸಿಟಿಗೆ ಯಾವುದು ವೆರಿಫಿಕೇಷನ್ ಅಂತ ಯಾವುದು ಮೂಲ ಇದೆ ಇಲ್ಲ, ಒಂದು ಮೊಟ್ಟ ಮೊದಲು. ಎರಡನೇದು, ಈಗಿನ ಕಾಲದಲ್ಲಿ ಇವಾಗ ಏನು ಬರೀ ಮಾತಾಡ್ತಾರೆ ಕ್ಲೌಡ್ 9, ಕಂಪ್ಯೂಟರ್ಗೂ ಕ್ಲೌಡು, ಇದಕ್ಕೂ ಹುಟ್ಟಿದ್ರೇನು ಕ್ಲೌಡ್ 9 ಇವಾಗ ಎಲ್ಲ ಕಡೆನೂ ಏನಾಗಿದೆ, ಹಾಸ್ಪಿಟಲಲ್ಲಿ ಏನಾದ್ರು ಹುಟ್ಟಿದ್ರು ಅಂತಾರೆ ಅವರು ವಾರಕ್ಕೊಂದ್ಸಲ ಅವರು ರೆಕಾರ್ಡನ್ನು ಕಳಿಸ್ಬೇಕು ಅಂತ ಕಾಣುತ್ತೆ ಇವಾಗೆಲ್ಲ. ಅಂದರೆ ರಿಜಿಸ್ಟರ್ ಆಫ್ ಬರ್ತ್ ಅಂಡ್ ಡೆತ್ಗೆ ಇಷ್ಟು ಇದೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು. ಮುಂಚೆ ಎಲ್ಲ ನೇಮ್ ಆಫ್ ದ ಚೈಲ್ಡು ಬರೀತಿರ್ಲಿಲ್ಲ, ಇವಾಗ ಬೇಕಾದ್ರೆ ಕೂಡ ಅಂದ್ರೆ ಈಗಿರುವಂತಹ ರೂಲ್ಸ್ ಪ್ರಕಾರ ವ್ಯಕ್ತಿಯ ಜನ್ಮ ಗುರುತು ಪೌರತ್ವದ ಪುರಾವೆ ಏನಾಗಿದೆ ಅದು ಹುಟ್ಟಿ 21 ದಿನಗಳ ಒಳಗೆ ನಾವು ರಿಜಿಸ್ಟರ್ ಮಾಡಬೇಕು ಅಂತೇಳಿ. ಸೊ ನೀವೇನಾದ್ರು ಚೇಂಜಸ್ ಬೇಕು, ಹೆಸರಲ್ಲಿ ಏನಾದ್ರು ಚೇಂಜಸ್ ಬೇಕು, ಯಾಕಂದ್ರೆ ಹೆಸರು ಇಟ್ಟಿರೋದಿಲ್ಲ ಎಷ್ಟೋ ಜನ, ಅದನ್ನ ಆನ್ಲೈನ್ ನಲ್ಲಿ ಹೋಗಿ ಚೇಂಜ್ ಮಾಡಬಹುದು ಅಂತ ಖಂಡಿತ ನೇಮ್ ಇದೆ. ಇವಾಗ ಈ ಏಜ್ ಬಗ್ಗೆ ವೆರಿಫಿಕೇಷನ್ಗೆ ಯಾರು ಹೂ ಇದ ಫೈನಲ್ ಅಥಾರಿಟಿ ಅಂತ ಇಲ್ಲಿಗೂ ನಾವು ಇಷ್ಟು ಜನ ಪೋಷಕರಾಗಿದ್ದು ದೊಡ್ಡವರಾಗಿದೆ, ಯಾವುದು ಅಥೆಂಟಿಸಿಟಿ, ಯಾವುದನ್ನು ವೆರಿಫೈ ಮಾಡಬೇಕು. ಇವಾಗ ಇಲ್ಲಿ ನೋಡಿದ್ರೆ ನೀವು ಡೇಟ್ ಆಫ್ ಬರ್ತನ್ನೇ ಚೇಂಜ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ವಿಚ್ ಇಸ್ ದ ರೆಕಾರ್ಡ್ ಡೇಟ್ ಅಲ್ಲಿಗೆ. ಸೊ ಅಲ್ಲಿಗೆ ಯಾವುದೋ ಒಂದು ಅಥೆಂಟಿಸಿಟಿ ಅನ್ನೋದು ಇಲ್ಲ ಇಲ್ಲಿ. ಸೊ ಆಮೇಲೆ ದಯವಿಟ್ಟು ತಿಳ್ಕೋಬೇಕು, ಇವತ್ತೇನೋ ಅವಸರ ಬಿದ್ದು ಅಡ್ಡದಾರಿ ಹಿಡಿದು 3 ವರ್ಷ ಅನ್ನೋ ಕಡೆ 5 ವರ್ಷ ನೀವು ಕೊಡ್ಬೋದು. ನಾಳೆ ಒಂದು ವೃತ್ತಿಯಿಂದ ಪ್ರತಿಯೊಬ್ಬನು ನಿವೃತ್ತಿ ಆಗಲೇಬೇಕು. ಅವನು 58ನೇ ವಯಸ್ಸಿಗೆ ಅವನು 60 ಅಂತ ಹೇಳ್ಬಿಟ್ಟು ಮನೆ ಕಳಿಸ್ಬಿಡ್ತಾರೆ. ಆ 2 ವರ್ಷ ದಟ್ ವಾಸ್ ದ ಪೀಕ್ ಆಫ್ ಸರ್ವಿಸ್ ಅಂತ ಹೇಳ್ಬೋದು. ಆ 58ಅಲ್ಲಿ ಹೈಯರ್ ಸ್ಯಾಲ್ರಿ ಲೆವೆಲ್ ಅಲ್ಲಿರ್ತಾನೆ. ಇವಾಗೇನೋ ಅವನು 2 ವರ್ಷ ಹಾಕ್ಬಿಟ್ಟು ನೀವು ಮುಂದಕ್ಕೆ ತಳ್ಳಿದ್ರೆ ಕಳ್ಕೊಳ್ಳೋರು ಯಾರು, ಅವನಿಗೆ ಗೊತ್ತಿಲ್ಲದೆ ಅವ್ರ ಅಪ್ಪ ಅಮ್ಮ ಮಾಡಿದ ತಪ್ಪಿಗೆ ಅವನು 2 ವರ್ಷ ಸಂಬಳ ಕಳ್ಕೊಳ್ತಾನ ಅವನು. ಸೊ ಅದರಿಂದ ಈ ಅಡ್ಡದಾರಿ ಯಾವತ್ತಿಗೂ ಬರೀ ಸಂಬಳ ಅನ್ನೋದಕ್ಕಿಂತ ಒಂದು ಸಾಮಾಜಿಕ ಭದ್ರತೆಯಿಂದಲೂ ಕೂಡ ಬೇಗನೆ ಆಚೆ ಬರ್ತಾರೆ ಅಂತ. ನಾನು ಮೇಡಮ್ ಮಾತಾಡ್ತೀನಿ ನಿಮ್ಮ ಜೊತೆಗೆ, ಒಂದು ಬ್ರೇಕ್ ತಗೊಂಡು ಬರ್ತೀನಿ. ವೀಕ್ಷಕರೇ, ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ಮುಂದುವರಿಸ್ತೀವಿ. ಒಂದು ನಕಲಿ ಜನನ ಪ್ರಮಾಣ ಪತ್ರವನ್ನ ಪಡೆಯೋದು ಎಷ್ಟು ತಪ್ಪು, ಅದ್ರ ಜೊತೆಗೆ ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಂತ. ಮೇಡಮ್, ಎಲ್ರಿಗೂ ಒಂದು ಆಸೆ ಇರುತ್ತೆ, ಮಗು 1 ವರ್ಷ ಓದಿದೆ ಅಂತಂದಾಗ ಒಂದು ಪ್ರತಿಷ್ಠಿತ ಶಾಲೆ ಅಥವಾ ಈಗಿನ ಶಾಲೆಗಳಿಗೆ ನಾವು ಕಂಪೇರ್ ಮಾಡಿ ನೋಡೋದಾದ್ರೆ ಲಕ್ಷ ಫೀಸ್ ಕಟ್ಬಿಟ್ಟಿರ್ತಾರೆ ಆಲ್ರೆಡಿ. ಇನ್ನು 1 ವರ್ಷ ಮತ್ತೆ ಫೀಸ್ ಕಟ್ಟಿ ಮತ್ತೆ
UKGಗೋ ಅಥವಾ ಮತ್ತೆ ಇನ್ನೂ ಆ ಮಗುವನ್ನ ಒಂದನೇ ಕ್ಲಾಸಿಗೆ ಸೇರಿಸ್ಕೊಳ್ತಾ ಇಲ್ಲ ಅಂತೇಳಿ ಅದೇ ಆಬ್ವಿಯಸ್ಲಿ UKGಗೆ ಸೇರಿಸ್ಬೇಕಾ ಮತ್ತೆ LKGಗೆ ಸೇರಿಸ್ಬೇಕಾ ಅನ್ನೋದನ್ನ ಆ ಖರ್ಚು ವೆಚ್ಚನೂ ಕೂಡ ಲೆಕ್ಕ ಹಾಕಬೇಕು ಅನ್ನೋ ಪರಿಸ್ಥಿತಿ. ಯಾಕಂತಂದ್ರೆ ಒಂದೊಂದು ವರ್ಷದ ಫೀಸೇ ಅಷ್ಟರ ಮಟ್ಟಿಗೆ ಇರುತ್ತೆ, 1 ತಿಂಗಳ ಸಂಬಳನೂ ತಗೊಂಡಿರಲ್ಲ. ಯಾಕಂದ್ರೆ ಆ ಕಮಿಟ್ಮೆಂಟ್ ಇರುತ್ತೆ, ಅದನ್ನ ತಗೊಂಡಿರ್ತಾರೆ ಎಷ್ಟೋ ಜನ ಪೋಷಕರು. ಅದನ್ನ ತಪ್ಪು ಅಂತಾನೂ ಹೇಳಕ್ಕಾಗಲ್ಲ, ಸರಿ ಅಂತಾನೂ ಹೇಳಕ್ಕಾಗಲ್ಲ, ಅದು ಅವರವರ ಇಚ್ಛೆ, ಅವರವರ ಭಾವನೆ. ಬಟ್ ಆ ಒಂದು ಇದಕ್ಕೂ ಕೂಡ ಅಂದ್ರೆ ಒತ್ತಡಕ್ಕೂ ಕೂಡ ಬಿದ್ದು ಈ ರೀತಿಯಾಗಿ ಮಾಡುವಂತಹ ಸಾಧ್ಯತೆ ಇದೆ ಅಂತ ಇಲ್ಲ. ನನ್ನ ಪ್ರಕಾರ ಎಲ್ಲ ಪೋಷಕರು ಈ ಥರ ಅಡದಾರಿಗೆ ಹೋಗ್ತಾ ಇಲ್ಲ. 5 to 10% ಹೋಗ್ತಾ ಇದ್ದಾರೆ. ಬಟ್ ನಮಗೆಲ್ಲ ಏನಾಗ್ತಾ ಇದೆ ಅಂತಂದರೆ ಇದು ಯಾವುದೇ ರೂಲ್ಸು ಪ್ಲೇ ಹೋಮ್ಸ್ಗೆಲ್ಲ ಇಲ್ಲ. ದೊಡ್ಡ ಪ್ಲೇ ಹೋಮ್ಸ್ ಎಲ್ಲ ಇರ್ತಲ್ಲ, ಅದಕ್ಕಿಲ್ಲ. ಸೊ ನಾವು 5 years 10 months 3 years 10 months 4 ನಾವು ಸೇರಿಸ್ಕೊಳ್ಳಲ್ಲ ಅಂದ ತಕ್ಷಣ ಏನು ಮಾಡ್ತಾ ಇದ್ದಾರೆ, ಪ್ಲೇ ಹೋಮ್ಗೆ ಹೊರಟೋಗ್ತಾ ಇದ್ದಾರೆ. ಸೊ ಪ್ಲೇ ಹೋಮ್ಗೆ ಹೋಗ್ಬಿಟ್ಟು 5 years 10 months ಅಲ್ಲಿ ಇವ್ರು ಯಾವ್ದು ಹೇಳ್ತಾರೋ ಅದಕ್ಕೆ ಹಾಕ್ಬಿಡ್ತಾರೆ. ನೆಕ್ಸ್ಟ್ ಇಯರ್ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪೋಷಕರು ಆ ತರ ಪ್ಲಾನ್ ಮಾಡ್ತಾ ಇದ್ದಾರೆ. ಪ್ಲೇ ಹೋಮ್ಸ್ಗೆ ಆ ತರ ರೂಲ್ಸ್ ಇಲ್ಲ. ಸರ್ಕಾರ ಏನ್ ಮಾಡಿದೆ, ಬರೀ ಸ್ಕೂಲ್ಗಳಿಗೆ ಮಾತ್ರ ರೂಲ್ಸ್ ಕೊಟ್ಟಿದ್ದಾರೆ, ಪ್ಲೇ ಹೋಮ್ಸ್ಗೆಲ್ಲ ಏನು ರೂಲ್ಸ್ ಕೊಟ್ಟಿಲ್ಲ. ಸುಮಾರು ಸತಿ ಶಶಿಕುಮಾರ್ ಅದನ್ನ ಹೇಳ್ತಾನೆ ಇರ್ತಾರೆ, ಇದು ಪ್ಲೇ ಹೋಮ್ಸ್ಗೂ ರೂಲ್ಸ್ ಹಾಕಿ ಅಂತ. ಏನು ರೂಲ್ಸ್ ಇಲ್ಲ. ಸೊ ಎಲ್ಲ ಏನ್ ಮಾಡ್ಬಿಡ್ತಾರೆ, ಅಲ್ಲಿಗೆ ಸೇರಿಸ್ಬಿಡ್ತಾರೆ, ನೆಕ್ಸ್ಟ್ ಇಯರ್ ನೋಡ್ಕೊಳ್ಳ ಅಂತ. ಯಾರು ಲಕ್ಷ ಖರ್ಚು ಮಾಡ್ತಾ ಇಲ್ಲ ಮ್ಯಾಮ್, ನಿಮ್ಗೆ ಗೊತ್ತಿದೆ ಅನ್ಸುತ್ತೆ. LKG ಒಂದು ಒಳ್ಳೆ ಸ್ಕೂಲಲ್ಲೇನೆ ಓದಿಸಿರ್ತಾರೆ, 1ನೇ ಕ್ಲಾಸಿಗೆ ಅದೇ ಸ್ಕೂಲಲ್ಲೇ ಅಡ್ಮಿಷನ್ ಕೊಡಲ್ಲ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ವರ್ಷ ಬೇರೆ ಕಡೆ ಹೋಗಿ ಬರೋದ್ರ ಬದಲು ಅಲ್ಲೇ ಸೇರಿಸಬೇಕು ಅನ್ನುವಂತ ಒಂದು ಅನಿವಾರ್ಯತೆ ಒತ್ತಡಕ್ಕೆ ಬಿದ್ದಿರ್ತಾರೆ. ಈ ವರ್ಷ ಕೊಡ್ತಾ ಇದ್ದಾರೆ, ಈ ವರ್ಷ ಇದೆ, ಈ ವರ್ಷ ಮುಂದಿನ ವರ್ಷದಿಂದ ಇಲ್ಲ. ಸೊ ಪೇರೆಂಟ್ಸ್ಗೆಲ್ಲ ಅರ್ಥ ಆಗ್ತಾ ಇದೆ. ಕೆಲವರೆಲ್ಲಾನು ಅಲ್ಲ, ಈ ವರ್ಷ ಕೊಟ್ರು ಮೇಡಮ್ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ 5 years 10 months ವರ್ಗೂ ಕೊಟ್ಟಿದ್ದಾರೆ. ಬಟ್ ಅಲ್ಲಿ 4-5 ದಿನ ಹಿಂದೆ ಮುಂದೆ ಆಗಿರ್ತಾರೆ ಗೊತ್ತಾ, ಅಂತಹ ಪೋಷಕರು ಈಗ ಇಳಿಗೆ ಬೀಳ್ತಾ ಇದ್ದಾರೆ ಅಂತ. ಸೊ 5 years 10 months ಕೊಟ್ಟಿದ್ದಾರೆ, ಈ 4 ದಿನಕ್ಕೋಸ್ಕರ ನಾನು ವೇಸ್ಟ್ ಮಾಡ್ಕೋಬೇಕಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಎಲ್ರಿಗೂ ಒಂದು ಪ್ರಾಬ್ಲಮ್. ಬ್ಯಾರಿಕೇಡ್ ಈಗ ಪರ್ಟಿಕ್ಯುಲರ್ ಒಂದು ಏಜ್ ರಿಸ್ಟ್ರಿಕ್ಟ್ ಹಾಕಿದಾಗ ಎಲ್ಲರೂ 2 ದಿನ 3 ದಿನ ಅಂತ ನೀವೇನ್ ಹೇಳಿದ್ರಿ, ಜಾಸ್ತಿ ಮಾಡೋದು. ಜೂನ್ 4th ಜುಲೈ ಅಲ್ಲಿ ಹುಟ್ಟಿರೋರಿಗೆಲ್ಲ ಜೂನ್ ಜುಲೈ ಆಗಸ್ಟ್ ಅಲ್ಲಿ ಹುಟ್ಟಿರ್ತಾರಲ್ಲ, ಅವ್ರಿಗೆ ಮಾತ್ರ ತೊಂದ್ರೆ. ಸೊ ಸೆಪ್ಟೆಂಬರ್ ಅಕ್ಟೋಬರ್ ನೆಕ್ಸ್ಟ್ ಇಯರ್ಗೆ ಆಕ್ಸೆಪ್ಟ್ ಮಾಡಿಬಿಡ್ತಾರೆ. ಬಟ್ ಈ ಜೂನ್ ಜುಲೈ ಅದರಲ್ಲೂ ನೀವು ಎಲ್ಲರೂ ಆ ಥರ ಇಲ್ಲ ರೀ. ಪಾಪ ಪೋಷಕರು ನಾವು ಆ ಥರ ಅನ್ಬಾರ್ದು. ನಾವು ಒಂದು 5 to 10% ಪೋಷಕರು ಆ ಥರ ಇರ್ಬೋದು. ಕೆಲವರೆಲ್ಲನೂ ಇಲ್ಲ ಆಗುತ್ತೆ ಅಂತಾರೆ. ಇದಕ್ಕೋಸ್ಕರನೇ ಈ ಥರ ನಡೀತಾ ಇದೆ, ಇದು ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಶಶಿಕುಮಾರ್ ಅವರು BBMPಗೆ ಪತ್ರ ಬರೆದು ತುಂಬಾ ದಿನ ಆಗಿದೆ. BBMP ಇದ್ರ ಬಗ್ಗೆ ಯಾವುದೂ ಕ್ರಮ ಕೈಗೊಂಡಿಲ್ಲ. ಅಥವಾ ಶಾಲೆಗಳ ಜೊತೆನಾದ್ರೂ ಮಾತಾಡಬೇಕಾಗಿತ್ತು, ಅಥವಾ BBMP ಶಿಕ್ಷಣ ಇದ್ರ ಜೊತೆ ಮಾತಾಡ್ಬಿಟ್ಟು, ಶಿಕ್ಷಣ ಇಲಾಖೆ ಜೊತೆ ಮಾತಾಡ್ಬಿಟ್ಟು ಈ ತರ ಎಲ್ಲ ತೊಂದರೆಗಳಾಗ್ತಾ ಇದೆ, ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಹುಡುಕಿ ಅಂತ ಹೇಳ್ಬೋದಾಗಿತ್ತು. ಯಾವುದೂ ಇಲ್ಲ. ಸೊ ಜವಾಬೇ ಬರಲ್ಲ. ಸೊ ನಮ್ಗೆಲ್ಲ ಏನಾಗೋಗಿದೆ ಅಂದ್ರೆ ನಾವೆಲ್ಲ ಹೇಳೋದು, ಉತ್ತರ ಎಲ್ಲ ಕೊಡೋದು, ಆ ಮಗು ಎಲ್ಲೋ ಪ್ಲೇ ಹೋಮ್ಗೆ ಹೋಗೋದು. ಇಲ್ಲ ಅಂತಂದ್ರೆ ನಾವ್ ಹೇಳಿದ ತಕ್ಷಣ ಹೌದಾ ಅಂದ್ಬಿಟ್ಟು ಕೆಲವರು ಅದನ್ನ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಕೊಳ್ತಾರೆ, ಬೇರೆ ಸ್ಕೂಲ್ಗೆ ಸೇರಿಸ್ತಾರೆ. ನಾವು ನಮ್ಮ ಹತ್ರ ಇರ್ತಲ್ಲ ಹಳೇದು, ಸೊ ಬರಲ್ಲ ನಮ್ಮ ಹತ್ರ, ಬೇರೆ ಕಡೆ ಹೋಗ್ತಾರೆ. ಅಂದ್ರೆ ನಂಗೆ ಅನ್ಸುತ್ತೆ ನಮ್ಮ ಒಂದು ಸಿಸ್ಟಮ್, ನಮ್ಮ ಒಂದು ನೀತಿ ನಿಯಮ ಸರಿ ಹೋದ್ರೆ ಈ ಅಡ್ಡದಾರಿಗೆ ಏನು ಇಷ್ಟು ದಿನ ಏನೂ ಇರ್ಲಿಲ್ಲ ರೀ, ಎಂತ ತೊಂದರೆನೂ ಇಲ್ಲ. ಈ ವರ್ಷನೇ ಆ ತೊಂದರೆ ಬರ್ತಾ ಇರೋದು. ಇಷ್ಟು ವರ್ಷ ಈ ತೊಂದರೆನೇ ಇರ್ಲಿಲ್ಲ ಮೇಡಮ್. ಇಷ್ಟು ವರ್ಷನೂ ಇತ್ತು, ಬಟ್ ಮುನ್ನೆಲೆಗೆ ಬರ್ತಾ ಇದೆ. ಬಟ್ 5 ಇಂದನೂ ಇದೆ. ಯಾಕಂದ್ರೆ ಅವಾಗ ಇನ್ನೂ ಈಸಿ ಸಿಗ್ತಾ ಇತ್ತು ಸರ್. ಈಗ ಅಟ್ಲೀಸ್ಟ್ ಕಂಪಲ್ಸರಿ ಮಾಡಿದ್ದಾರೆ, ರೂಲ್ಸ್ ಗಳು ಕಠಿಣ ಮಾಡಿದ್ದಾರೆ. ಕಠಿಣ ಮಾಡಿನೇ ಈ ಲೆವೆಲ್ಗೆ ಇದೆ. ಅವಾಗ ಇಷ್ಟು ಕಠಿಣ ಇರ್ಲಿಲ್ಲ. ಹೋಗಿ ಮನೇಲೆ ಹುಟ್ಟಿರೋದು, ಇವರೇ ಡೇಟು ಇವರೇ ಟೈಮು ಕೊಟ್ರೆ ಸಾಕು, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಸಿಕ್ಬಿಡೋದು ಈಸಿಯಾಗಿ. ಈಗ ಅಷ್ಟು ಈಸಿಯಾಗಿ ಸಿಗಲ್ಲ. ಸೊ ಈಗ ಅಷ್ಟು ಈಸಿಯಾಗಿ ಸಿಗಲ್ಲ ಅಂತಾನೆ ಅಧಿಕಾರಿಗಳಿಂದ ಮೂಲಕ ಲಂಚ ಕೊಟ್ಟು ಪಡೆಯುವಂತಹ ನಿಟ್ಟಿನಲ್ಲಿ ಮುಂದಾಗ್ತಿದ್ದಾರೆ ಅನ್ನೋದು. ಮೇಡಮ್, ಈ ವಿಷಯದಲ್ಲಿ ನಾನು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಲೋಕೇಶ್ ತಾಳಿಕಟ್ಟಿ ಅವರು ರೂಪ್ಸಾವತಿಯಿಂದ ಮಾನ್ಯ ನಮ್ಮ ಶಿಕ್ಷಣ ಇಲಾಖೆ ಆಯುಕ್ತರನ್ನ ಮತ್ತು ತುಷಾರ್ ಗಿರಿನಾಥ್ ಅವರು BBMP ಚೀಫ್ ಆಯುಕ್ತರನ್ನ ಮತ್ತು ಪೌರಾಡಳಿತ ಇಲಾಖಾ ನಿರ್ದೇಶಕರನ್ನ, ಈ ಗೊಂದಲ ಈಗಲ್ಲ ಮೇಡಮ್, ಕೆಲವು ವರ್ಷಗಳಿಂದಲೇ ಬರ್ತಾ ಇದೆ ಮೇಡಮ್. ಈ ವಿಷಯದಲ್ಲಿ ನಾವು ನಿಮ್ಮಲ್ಲಿ ನಿಯಮಗಳು ಕೊಟ್ಟಿದೆ, ನೀವೇ ಒಂದು ನಿಯಮಗಳನ್ನ ನೀವು ರೂಪಿಸ್ಕೊಂಡಿದ್ದೀರಿ, ಅದನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡಿ. ನೀವು ಹೇಳೋದ್ರ ಜೊತೆಗೆ ಎಷ್ಟೋ ಶಾಲೆಗಳಲ್ಲಿ ಈ ವರ್ಷದಿಂದ ಏನು ರೂಲ್ಸ್ ಅಪ್ಲೈ ಇಲ್ಲ ಅಂದ್ರು ಮೇಡಮ್, ಬಟ್ ಎಷ್ಟೋ ಶಾಲೆಗಳು ಅವ್ರದೇ ರೂಲ್ಸ್ ಹಾಕೊಂಡಿದ್ದಾರೆ. ಇಲ್ಲ, ನಾವು ಈ ವರ್ಷದಿಂದನೇ ಎಕ್ಸಿಕ್ಯೂಟ್ ಮಾಡ್ತೀವಿ, ಸೊ ನಾವು ಮುಂದಿನ ವರ್ಷ ಅಲ್ಲ, ನಾವು 6 ವರ್ಷ ಇದೇ ವರ್ಷದಿಂದನೇ ಅಡ್ಮಿಷನ್ಸ್ ತಗೊಳ್ತೀವಿ ಅಂತ ಒಂದಷ್ಟು ಶಾಲೆಗಳು ಕಟ್ಟುನಿಟ್ಟಾಗಿ ಅವ್ರದೇ ಆದಂತಹ ಕಟ್ಟಳೆಗಳನ್ನು ಹಾಕೊಂಡಿದ್ದಾರೆ. ಸೊ ಇದಕ್ಕೂ ಕೂಡ ಪೋಷಕರು ಬಹುಶಃ ಈ ಕಾರಣದಿಂದಲೂ ಈ ಇಂತಹ ಒಂದು ಅಡ್ಡದಾರಿ ಹಿಡಿಯೋಕೆ ಮುಂದಾಗ್ತಾರೆ.
ಆಗ್ತಿದ್ದಾರೆ ಮೇಡಮ್. ಅದೆಲ್ಲೋ ಒಂದು ಕಡೆ ಒಳ್ಳೇದಾಗುತ್ತೆ ಮೇಡಮ್. ಈಗ ಅವ್ರೇನ್ ಮಾಡ್ತಾರೆ, ಒಂದು ನಿಯಮನ ರೂಪಿಸಿದಾದ್ಮೇಲೆ ಆ ನಿಯಮಕ್ಕೆ ತಕ್ಕಂಗೆ ನಾವು ಇದ್ಬಿಡ್ತೀವಿ. ಸರ್ಕಾರ ಇಲ್ಲ ಈ ವರ್ಷ ಎಕ್ಸ್ಕ್ಯೂಸ್ ಮಾಡಿ, ಇನ್ನೊಂದು ವರ್ಷ ಎಕ್ಸ್ಕ್ಯೂಸ್ ಮಾಡಿ ಅಂದಾಗ ಎಲ್ಲೋ ಈಗ ಅಲ್ಲಿಗೆ ನಮ್ಮ ನೇತೃತ್ವ ಯಾರು, ನಮ್ಮ ಮುಂದೆ ಏನಿದೆ ಸರ್ಕಾರ ಇದೆ, ಆ ಸರ್ಕಾರವೇ ಈ ರೀತಿಯಲ್ಲಿ ಮಾಡೋ ಬದಲು, ಈಗ ತಾವು ಹೇಳಿದ್ರೆ ಕೆಲವು ಶಾಲೆಗಳು ತುಂಬಾ ಸ್ಟ್ರಿಕ್ಟ್ ಆಗಿ ಪರಿಪಾಲನೆ ಮಾಡ್ತವೆ ಅಂತ, ಈ ರೀತಿಯಲ್ಲಿ ಸ್ಟ್ರಿಕ್ಟ್ ಆಗಿ ಪರಿಪಾಲನೆ ಮಾಡಿ ಅನ್ನೋ ವಿಷಯದಲ್ಲೇ ಪೌರಾಡಳಿತ ಸಚಿವರಿಗೆ, ನಮ್ಮ BBMP ಚೀಫ್ ಆಯುಕ್ತರಿಗೆ ಮತ್ತು ಶಿಕ್ಷಣ ಇಲಾಖೆ ಆಯುಕ್ತರಿಗೆ ನಾವೇ ಹೇಳಿದ್ವಿ, ಮೇಡಮ್ ಅವನು ದೇಹ ಮತ್ತು ಮಾನಸಿಕವಾಗಿ ರೆಡಿ ಇರ್ತಾನೆ. ಸೊ 1 ವರ್ಷ 2 ವರ್ಷ ಅಂತಲ್ಲ ಮೇಡಮ್, ತಾವೇ ಕೆಲವು ಪುಸ್ತಕಗಳಲ್ಲಿ ಹೇಳಿರ್ತೀರಿ, ರನ್ನಮಯ್ಯನ ಕಥೆ ತಗೊಳ್ಳಿ, ಆತನ ಯಾವ ವರ್ಷದಲ್ಲಿ ಈಗ ಎಷ್ಟು ವಯಸ್ಸಿಗೆ ಅವನು ವಿದ್ಯೆ ಕಲಿತ, ಯಾವ್ಯಾವ ಥರ ಬುದ್ಧಿವಂತರಾದರು, 6 ತಿಂಗಳು ವರ್ಷದಲ್ಲಿ ಅತ್ಯಂತ ವ್ಯತ್ಯಾಸಗಳೇನು ಇರೋದಿಲ್ಲ ನಿಮ್ಮ ಮಕ್ಕಳಲ್ಲಿ ಇರುತ್ತೆ ಸರ್. 6 ತಿಂಗಳು 1 ವರ್ಷ. ಯಾಕಂದ್ರೆ ಮಕ್ಕಳ ಮೇಡಮ್ ಇದ್ದಾರೆ, ಬಹಳ ಚೆನ್ನಾಗಿ ಹೇಳಿದ್ರು ಅವರು. ಯಾಕಂತಂದ್ರೆ ಆ ಹಂತದಲ್ಲಿ ಎಸ್ಪೆಷಲಿ ಬೆಳೆಯೋ ಸಮಯದಲ್ಲಿ 1 ತಿಂಗಳು 2 ತಿಂಗಳಿಗೂ ಬಹಳ ಡಿಫ್ರೆನ್ಸ್ ಆಗಿರುತ್ತೆ ಮಕ್ಕಳ ಕಲಿಕೆಯಲ್ಲಿ. ಅದು 10 ವರ್ಷದವರೆಗೂ ಬಹಳ ಕ್ರೂಷಿಯಲ್ ಆಗಿರುತ್ತೆ 1 ತಿಂಗಳು 2 ತಿಂಗಳು. ಮೇಡಮ್ ಆ ಕಲಿಕೆಯ ಬಗ್ಗೆ ಹೇಳಿ ಮೇಡಮ್. ಅವ್ರನ್ನ ತಗೊಂಡು ಬಂದ್ಬಿಡ್ತೀನಿ ಮೇಡಮ್, ಹೇಳಿ ಎಷ್ಟು ಯಾವ ರೀತಿ ಬದಲಾವಣೆ ಆಗುತ್ತೆ, ಬುದ್ಧಿಮತ್ತೆ ಆಗಿರ್ಬೋದು ಅಥವಾ ಅವ್ರ ಕಲಿಕಾ ಸಾಮರ್ಥ್ಯ ಆಗಿರ್ಬೋದು, ಇದೆಲ್ಲ ಮಕ್ಕಳು ಬೆಳೆಯೋ ಹಂತ ಒಬ್ರೊಬ್ರದ್ದು ಒಂದೊಂದು ರೀತಿ ಇರುತ್ತೆ. ಕೆಲವು ಮಕ್ಕಳು ಬೇಗ ಬ್ಲೂಮ್, ಕೆಲವರು ನಿಧಾನಕ್ಕೆ ಬ್ಲೂಮ್ ಆಗ್ತಾರೆ. ಒಂದು ತರಗತಿಯಲ್ಲ ಅಂದ್ರೂ ಮುಂದಿನ ತರಗತಿಯಲ್ಲಾದ್ರೂ ಅವ್ರು ಬ್ಲೂಮ್ ಆಗ್ತಾರೆ. ಅದಕ್ಕೆ ಸಮಯ ಅವಕಾಶ ಬೇಕಾಗತ್ತೆ. ಈ ರೀತಿ ನಾವು ಅವ್ರನ್ನ ಮುಂದೆ ದಬ್ಬೋದ್ರಿಂದ ಹೆಚ್ಚು ವಯಸ್ಸನ್ನ ಕೊಟ್ಟು ಶಾಲೆಗೆ ಸೇರಿಸಿ ಅದು ಏನಾಗುತ್ತೆ, ಅವರಿಗೆ ಒತ್ತಡ ಬರುತ್ತೆ. ಒಂದು, ಮಕ್ಕಳು ತಂದೆ ತಾಯಿನ ಬಿಟ್ಟರೆ ಫಸ್ಟು ಅವ್ರು ಅಂಟ್ಕೊಳ್ಳೋದು ತಮ್ಮ ಡೇಟ್ ಆಫ್ ಬರ್ತಿಗೆ. ಕರೆಕ್ಟ್. ನಾವು ಕ್ಲಾಸಲ್ಲಿ ತರಗತಿಯಲ್ಲಿ ಪಾಠ ಮಾಡ್ಬೇಕಾದ್ರೆ ಕೇಳ್ತೀನಿ, ಡೇಟ್ ಬರೆಯೋದಿಲ್ಲ, ನಿಮ್ಮ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿದ್ರೆ ಒಪ್ಕೋತೀರಾ? ಒಪ್ಪಲ್ಲ ಅವರು. ನನ್ನ ಬರ್ತಡೇ ಇಂಥ ದಿವಸನೇ ಅಂತ ಹೇಳ್ತಾರೆ. ಅವರು ತುಂಬಾ ಪೊಸೆಸಿವ್ ಆಗಿರ್ತಾರೆ. ಸೊ ಅಂಥ ಸಮಯದಲ್ಲಿ ನಾವು ಇಂಥ ಕ್ರಿಯೆಗಳನ್ನು ಮಾಡ್ತಾ ಹೋದ್ರೆ ಅವರಿಗೆ ಆ ಗೊಂದಲ ಸೃಷ್ಟಿಯಾಗುತ್ತೆ. ಅಲ್ಲ, he or she will carry life long ಅಲ್ವಾ ಅದನ್ನ? ಅಲ್ಲ, ಅವ್ರು ಲೈಫ್ ಲಾಂಗ್ ಕ್ಯಾರಿ ಮಾಡ್ಬೇಕು. ನಾನು ನೋಡ್ತಾ ಇರ್ತೀನಿ ಎಷ್ಟೋ ಜನ ಸ್ನೇಹಿತರು ಬರ್ಡೇ ವಿಶ್ ಮಾಡಿದ್ರೆ ಇವತ್ತಲ್ಲ ನನ್ನ ಬರ್ಡೇ, ಇದು ಸ್ಕೂಲ್ಸ್ ಬರ್ಡೇ, ನನ್ನ ಬರ್ಡೇ ಬೇರೆ ದಿನ ಇದೆ ಅಂತಾರೆ ಎಷ್ಟೋ ಜನ. ಅಲ್ಲ, ಇವ್ರದ್ದು ಮಾತು ತುಂಬಾ ಅರ್ಥಪೂರ್ಣವಾಗಿತ್ತು ಮೇಡಮ್. ಯಾಕೆಂದ್ರೆ ಇದು ನಿಜ. ಈಗ ನಾವು ಗೊಂದಲಕ್ಕೆ ನಾವೇ ಎಡೆ ಮಾಡಿಕೊಟ್ಟಂಗೆ ಆಗುತ್ತೆ ಮೇಡಮ್. ಅಲ್ಲ, ಬರ್ತಡೇ ಅಂತ ಬಂದಾಗ ಈಗಿನ ಟ್ರೆಂಡ್ ಅಲ್ಲಿ ಮುಂಚೆ ಈ ಒಂದು ವಿಜೃಂಭಣೆ ಇರಲಿಲ್ಲ. ಎಷ್ಟೋ ಜನಕ್ಕೆ ಸರ್ ಹೇಳ್ದಂಗೆ ಬರ್ಡೇ ಡೇಟ್ ನೆನಪಿರ್ತಾ ಇರಲಿಲ್ಲ. ಸೊ ಈ ಹಬ್ಬ ಹುಟ್ಟಿದ್ರು, ಈ ಉಣ್ಮೆಗೆ ಹುಟ್ಟಿದ್ರು, ಈ ಅಮಾಸೆಗೆ ಹುಟ್ಟಿದ್ರು ಅಂತಿದ್ರು. ಏನ್ ಸರ್ ವಿಷಯ ಹೇಳ್ತೀನಿ ಕೇಳಿ. ಇವತ್ತು ನಾನು ಒಂದು ಫೇಸ್ಬುಕ್ ಬ್ಲಾಗ್ ಬರೆದಿದ್ದೀನಿ. ಅಂದರೆ ಕುರಿ ಮಂದೆ ಥರ ವಿದ್ಯಾವಂತರು ಸುಮ್ಮನೆ ಹಿಂದೆ ಹೋಗ್ತಾರೆ ಅಂತ ಹೇಳ್ತೀನಿ ಕೇಳಿ. ಇವತ್ತು ನಾನು ಒಂದು ಬ್ಲಾಗ್ ಬರೆದೆ. ನಾನು ಇದೇ ದಿವಸ ಹೋದ ವರ್ಷ ನನ್ನ ನಕ್ಷತ್ರ ಪ್ರಕಾರ ಜನ್ಮದಿನ ಆಗಿತ್ತು, ನಾನು 70 ವರ್ಷ ಆಗಿತ್ತು ಅಂತ ಬರೆದ್ರೆ ಇವತ್ತು ಹ್ಯಾಪಿ ಬರ್ಡೇ ಅಂತ ನನಗೆ ಒಂದು 100 ಜನ ವಿಶ್ ಮಾಡಿದ್ದಾರೆ. ಇದಕ್ಕೇನು ಹೇಳ್ತೀರಿ? ಇದೇ ಒಂದು ಉದಾಹರಣೆ ತೋರಿಸ್ತಾ ಇದ್ದೀನಿ ನಾನು. ಹೋದ ವರ್ಷ ಇವತ್ತು ನಕ್ಷತ್ರ ಪ್ರಕಾರ ಇತ್ತು, ಸೆಲೆಬ್ರೇಟ್ ಮಾಡಿದೆ ಅಂದೆ. ತಪ ಅಂತ ಬೆಳಿಗ್ಗೆ 1 ಅವರ್ ಒಳಗೆ ಬಂತು. ಆಮೇಲೆ ಇವರು 3 ಜನ ಹೇಳಿದ್ದು ಹೇಳ್ತೀನಿ. ಒಂದು ರೀತಿ, ಒಂದು ಶಿಸ್ತು ಅಂತ ಹೇಳಿದ್ರು. ಇಲ್ಲಿ ಈ ವೇದಿಕೆಯಲ್ಲಿ ನಾನು ಒಬ್ಬ ಹಿರಿಯ ನಾಗರಿಕಾಗಿ, ಶಿಕ್ಷಕನಾಗಿನೇ ಹೇಳಬೇಕು. ಮೊಟ್ಟ ಮೊದಲು ಸರ್ಕಾರ ಅಂದರೆ ಪಕ್ಷವಾ ಅಥವಾ ಪಾಲಿಟಿಕ್ಸಾ ಅಥವಾ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನಾ ಏನು? ಯಾಕೆಂದರೆ ಇದೇ ನಾವು ಇಲ್ಲೇ ರೂಮಲ್ಲೇ ಕೂತ್ಕೊಂಡು ಕಳೆದ 1 ವರ್ಷದಲ್ಲಿ ಪಠ್ಯಪುಸ್ತಕಕ್ಕೆ ಸುಮಾರು 5-6 ಸಲ ಚರ್ಚೆ ಮಾಡಿದ್ದೀವಿ. ಒಂದು ಸರ್ಕಾರ ಚೇಂಜ್ ಆಯಿತು, ಸರ್ಕಾರ ಚೇಂಜ್ ಆಯ್ತೇನೋ, ಪಕ್ಷ ಚೇಂಜ್ ಆಯಿತು, NEP ಹೋಯ್ತು, SEP ಬಂತು. ಆ SEP ಇನ್ನೂ ಹುಟ್ಕೊಳ್ತೋ ಇಲ್ವೋ ಇನ್ನೂ ತನಕ ಗೊತ್ತಿಲ್ಲ. ದಯವಿಟ್ಟು ನಾನು ಯಾರೇ ಸರ್ಕಾರ ಬರಲಿ ಅಥವಾ ಯಾರೇ ಸರ್ಕಾರ ಇರಲಿ, ಯಾವುದೇ ಪಕ್ಷ ಇರಲಿ, ಒಂದು ಪಾಲಿಟಿಕ್ಸು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನು, ಪಾಲಿಸಿ ಮೇಕಿಂಗು, ಇದನ್ನು ದಯವಿಟ್ಟು ಬೇರೆ ಬೇರೆ ಮಾಡಬೇಕೇ ಹೊರತು ಈ ಪಕ್ಷ ಆಗಲಿ ಅಥವಾ ಪಾರ್ಟಿ ಆಗಲಿ, ಆ ಪಾರ್ಟಿ ಬಂದು ಸರ್ಕಾರ ಅಂತ ಇದಕ್ಕೆ ಹುಚ್ಚುಮಂಡೆ ದರ್ಬಾರ್ ಥರ ಇದನ್ನು ಮಾಡೋಕ್ಕೆ ಅವಕಾಶ ಕೊಡ್ಕೊಡುದು ಅಂತ ನನ್ನ ಅನಿಸಿಕೆಯನ್ನು ಹೇಳ್ತೀನಿ. ಅಂತಿಮವಾಗಿ ಏನು ಹೇಳ್ತೀರಿ ಸರ್? ಮೇಡಮ್, ಶಿಕ್ಷಣ ವ್ಯವಸ್ಥೆ ಪಾರದರ್ಶಕವಾಗಿರಬೇಕು, ಪೋಷಕರು ಅದಕ್ಕೆ ಪೂರಕವಾಗಿರಬೇಕು. ಇದು ಆ ರೀತಿಯಲ್ಲಾದರೆ ಟ್ರ್ಯಾಕ್ ಮೇಲೆ ಎಜುಕೇಷನ್ ಸಿಸ್ಟಮ್ ನಡ್ಕೊಂಡು ಹೋಗುತ್ತೆ ಮೇಡಮ್. ಸೊ ಅದಕ್ಕೆ ಪೋಷಕರು ಯಾವುದೇ
ಆಲೋಚನೆ ಇಟ್ಕೊಳ್ಳದೆ 1-2 ತಿಂಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ತನ್ನ ಮಕ್ಕಳಿಗೆ ಆಗೋದಿಲ್ಲ ಮೇಡಮ್. ಯಾವುದೋ ಒಂದು ಶಾಲೆಯಲ್ಲಿ ಶಿಕ್ಷಣ ಅಂತೂ ಸಿಗುತ್ತೆ, ತನ್ನ ಯಾವುದೋ ಒಂದು ಶಾಲೆಯನ್ನು ಅವರು ಗುರುತಿಸ್ಕೊಂಡು ಆ ಶಾಲೆಗೆ ಹೋಗೋ ದಾಖಲು ಮಾಡಲೇಬೇಕು ಅನ್ನೋ ಒಂದು ಬೇರೆ ಬೇರೆ ಆಲೋಚನೆ ಇಟ್ಕೊಂಡಾಗ ಈ ರೀತಿಯಲ್ಲಿ ತಪ್ಪುಗಳು ನಡೀತವೆ. ಸರ್ಕಾರ ಕೂಡ 1 ತಿಂಗಳು ಆಚೆ ಈಚೆ ಒಂದು ಲಿಬರಲೈಸೇಷನ್ ಕೊಡಬೇಕು. ಸರ್ಕಾರನು ಖಂಡಿತವಾಗಿ ನ್ಯಾಯಾಲಯ ಕೂಡ ಹೇಳಿದೆ ಇದನ್ನ, ಅಷ್ಟೊಂದು ರಿಲ್ಯಾಕ್ಸೇಷನ್ ಕೊಡಬೇಕು. ನಾನು ಅದನ್ನೇ ಹೇಳ್ತಾ ಇದ್ದೀನಿ ಮೇಡಮ್. ಈಗ ಈ ಒಂದು ಸಣ್ಣ ಪುಟ್ಟ ಕಾಲಮಿತಿಗಳನ್ನ ಸರ್ಕಾರ 6 ವರ್ಷನೇ ಆಗಬೇಕು, 1 ತಿಂಗಳು ಆ ಕಡೆ 1 ತಿಂಗಳು ಈ ಕಡೆ ಖಂಡಿತವಾಗಿ ಮೇಡಮ್. ಅದಕ್ಕೆ ನಾನು ಹೇಳಿದ್ದು ಮೇಡಮ್, ಈಗ 6 ವರ್ಷ ಅನ್ನೋ ಬದಲು ಆ 1 ತಿಂಗಳು 2 ತಿಂಗಳು ಏನಾದರೂ ಸ್ವಲ್ಪ ವ್ಯತ್ಯಾಸಗಳಿಗೆ ಅವಕಾಶ ಕೊಟ್ಟಾಗ ಅದಕ್ಕೇನಾಗುತ್ತೆ, ಆಗ ಎಲ್ಲೋ ಒಂದು ಕಡೆ ಯಾರು ಹೋಗೋದಿಲ್ಲ, ಏನೋ ಆಗಿದೆ ಬಿಡಪ್ಪ ಅಂತಾರೆ. ಈ ಎಕ್ಸಾಕ್ಟ್ಲಿ ಎಸ್ ಮೇಡಮ್. ಅಂತಿಮವಾಗಿ ತಾಳಿದವನು ಬಾಳಿ ಆಳು. ಸೊ ತಾಳ್ಮೆ ಇರಬೇಕು ಪೋಷಕರಿಗೆ. ಹೆಚ್ಚು ವಯಸ್ಸನ್ನ ಕೊಟ್ಟು ಮಕ್ಕಳನ್ನ ಶಾಲೆಗೆ ದಬ್ಬೋದು ನಿಲ್ಸಿದ್ರೆ ಅವರು ತಮ್ಮದೇ ಗತಿಯಲ್ಲಿ ಮುಂದೆ ಬೆಳ್ಕೊಂಡು ಬರ್ತಾರೆ, ದೇಶಕ್ಕೆ ಒಂದು ದೊಡ್ಡ ಸಂಪತ್ತಾಗಿ ಉಳಿತಾರೆ. ವೆರಿ ನೈಸ್, ವೆಲ್ ಸೆಡ್ ಮೇಡಮ್. BBMP ಮತ್ತು ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ, ಸೊ 3 ಜನ ಸೇರಿಕೊಂಡು 5 ವರ್ಷ, ಅದೇ ಜೂನ್ ಜುಲೈ ಆಗಸ್ಟ್ ಆ ತಿಂಗಳಲ್ಲಿ ಹುಟ್ಟಿರುವ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಡಿಲ ಮಾಡ್ತು ಅಂತಂದರೆ ಈ ಅಡ್ಡದಾರಿ ಖಂಡಿತ ಇರಲ್ಲ. ಖಂಡಿತ ಇರಲ್ಲ. ಇಷ್ಟು ವರ್ಷ ನಾವು ಅಡ್ಡದಾರಿ ಕೇಳಿಲ್ಲ, ಈ ವರ್ಷನೇ ಅಡ್ಡದಾರಿ ತುಂಬಾ ಜಾಸ್ತಿ ಕೇಳ್ತಾ ಇದ್ವಿ. ರೂಲ್ಸ್ ಕಠಿಣ ಆಗಿದೆ ಇಲ್ಲಿ. ಕೊರೋನಾಲಿ ರಿಲ್ಯಾಕ್ಸೇಷನ್ ಕೊಟ್ಬಿಟ್ರು ಸರ್. ಸೊ ಹಂಗಾಗಿ ಎಲ್ಲ ಮಕ್ಕಳು ಬಂದು ಪೋಷಕರೆಲ್ಲ ಸೇರಿಸಬಹುದು. ಯಾಕಂದ್ರೆ 1 ವರ್ಷ ಓದೇ ಇಲ್ಲ ಮಕ್ಕಳು, ಅಟ್ಲೀಸ್ಟ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂತೇಳಿ ಸೇರಿಸ್ಬಿಟ್ರು. ಈಗ 2 ವರ್ಷ ಆದ್ಮೇಲೆ ಮತ್ತೆ ಈಗ ನಾವು ವಾಪಸ್ ಅಂತ ಅಂದಾಗ ತಪ್ಪಾಗತ್ತೆ. ಅದಕ್ಕೆ ಸರ್ಕಾರಗಳು ಯೋಚಿಸಿ ಪಾಲಿಸಿಗಳನ್ನ ಮಾಡಬೇಕು ಅಂತ ಹೇಳೋದು. ಸರ್ ಅಂತಿಮವಾಗಿ ಏನು ಹೇಳ್ತೀರಿ? ಯಾವುದೇ ಬಟ್ ಒಂದು ಯಾವಾಗ ಇದೊಂದು ನಮ್ಮ ಗಮನಕ್ಕೆ ಬಂತು ಈ ಥರ ಫೇಕ್ ಸರ್ಟಿಫಿಕೇಟ್ ಅಂದರೆ ಯಾವುದೇ ಥರದ್ದು ಕೂಡ ರಿಲ್ಯಾಕ್ಸೇಷನ್ ಕೊಡಕೂಡ್ದು. ಇಫ್ ದೇ ಹ್ಯಾವ್ ಟು ಬಿ ಪನಿಷ್ಡ್. ಇಲ್ಲ ಅಂದರೆ ಇದನ್ನು ನಾವೇ ಈ ಕರಪ್ಷನ್ನೋ ಮ್ಯಾಲ್ ಪ್ರಾಕ್ಟೀಸಸ್ಗೆ ನಾವೇ ಇಂಥ ಸಡಿಲಾಗಿ ಕೊಟ್ಟು ಬೆಳೆಸ್ದಂಗೆ ಆಗತ್ತೆ ಅಂತ ನನ್ನ ಅನಿಸಿಕೆ ಇದು. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ 4 ಜನಕ್ಕೂ ಕೂಡ ಇವತ್ತಿನ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ವೀಕ್ಷಕರೇ, ಒಂದು ಇಂಪಾರ್ಟೆಂಟ್ ವಿಚಾರ ನಾನು ಹೇಳ್ಬಿಡ್ತೀನಿ. ಜನನ ಪ್ರಮಾಣ ಪತ್ರ ಆಗಿರಬಹುದು, ಮರಣ ಪ್ರಮಾಣ ಪತ್ರ ಬೇಕಾದರೂ ಆಗಿರ್ಬೋದು, ತಿದ್ದುಪಡಿ ಮಾಡೋದು ಕಾನೂನು ಬಾಹಿರ. ಇದು ನಿಮಗೆ ಗೊತ್ತಿರಲಿ. ಮಕ್ಕಳು ಶಾಲೆಗೆ ಸೇರೋ ಹಂತದಲ್ಲೇ ನೀವು ಕ್ರಿಮಿನಲ್ ಆಗಬೇಡಿ. ಯಾಕಂತಂದರೆ ನೀವು ಕಲ್ಪ್ರಿಟ್ ಆಗ್ತೀರಿ. ಮಕ್ಕಳನ್ನು ಕೂಡ ಅವರು ತಪ್ಪು ಮಾಡದೇ ಇದ್ರೂ ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಲೋ ಅಂತಹ ಪರಿಸ್ಥಿತಿಗೆ ನೀವು ಕೊಂಡೊಯ್ಬೇಡಿ ನಿಮ್ಮ ಮಕ್ಕಳನ್ನು. ಸೊ ಹಾಗಾಗಿ ಕಾನೂನು, ನಾನು ಸರ್ಕಾರಕ್ಕೆ ಹೇಳೋದು ಇಷ್ಟೇ, ಒಂದಷ್ಟು ಸಡಿಲ ಮಾಡಿ, ಫ್ಲೆಕ್ಸಿಬಲ್ ಮಾಡಿ ಜಾಯಿನ್ ಮಾಡುವಂತಹ ಒಂದು ಡೇಟ್ ಆಫ್ ಬರ್ತನ್ನು. ಅದ್ರ ಜೊತೆಗೆ ಯಾರೆಲ್ಲ ಈ ನಕಲಿ ಪ್ರಮಾಣ ಪತ್ರಗಳನ್ನು ಈಸಿಯಾಗಿ ದುಡ್ಡು ಕೊಟ್ಟು ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರಲ್ಲ, ಅಂತಹ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು. ಜೊತೆಗೆ ಇನ್ನಷ್ಟು ಟಫ್ ರೂಲ್ಸ್ ಅನ್ನ ತರಬೇಕು. ಯಾರು ಇದನ್ನ ಫೇಕ್ ಮಾಡೋ ಹಾಗೆ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಅಂದಾಗ ಮಾತ್ರ ಇದಕ್ಕೆ ಕಡಿವಾಣ ಹಾಕೋದಕ್ಕಾಗುತ್ತೆ. ಇಲ್ಲ ಅಂತಂದ್ರೆ ಇದು ಇದೇ ರೀತಿಯಾಗಿ ಮುಂದುವರಿತಾ ಇರುತ್ತೆ. ನಾವು ಮಾತಾಡ್ತಿರ್ತೀವಿ, ಪೋಷಕರು ಕೂಡ ಒಂದಷ್ಟು ಎಚ್ಚೆತ್ತುಕೊಳ್ಬೇಕು. ಉತ್ತಮ ಸಮಾಜಕ್ಕೆ ಉತ್ತಮ ನಾಗರಿಕರನ್ನಾಗಿ ನಿಮ್ಮ ಮಕ್ಕಳನ್ನ ನೀವೇ ಕೂಡ ಮಾಡಬೇಕು. ಅದು ಅಲ್ಲಿಂದ ಶುರುವಾಗುತ್ತೆ ಮೊದಲ ಹಂತ. ಸೊ ಆ ಹಂತದಲ್ಲೇ ನೀವು ಎಡಬೇಡಿ, ಮಕ್ಕಳನ್ನು ಎಡುವುದಕ್ಕೆ ಬಿಡಬೇಡಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.